ನಾನು ನಿಮ್ಮ ಪ್ರೀತಿಯ ಸಾಗರ್. ಕಣ್ಣಲ್ಲೇ ನವರಸನೆಲ್ಲ ತೋರಿಸೋ ಕಲಾಕಾರ್ಸು. ಪಂಚದ ಪಂಚಾಮೃತ ನೀಡೋ ಪಂಚ್ ಮಾಸ್ಟರ್. ಇವರು ಅಳ್ಸೋಕು ಸೈ, ನಗ್ಸಕ್ಕೂ ಸೈ. ಏನೇ ಇರ್ಲಿ ನಿಮ್ ಟೆನ್ಷನ್ಸ್, ಇವರೇ ನಿಮ್ಮ ಸ್ಟ್ರೆಸ್ ಬಸ್ಟರ್ಸ್. ಇನ್ ಮುಂದೆ ಕರ್ನಾಟಕದಲ್ಲಿ ಇವರೇ ಕಿಲಾಡಿ ಯೋಂಕ ಮಹಾನ್ ಕಿಲಾಡಿಸು. ಹಾಗಂತ ಹೇಳ್ತಾ ಶುರು ಮಾಡೋಣ ನಟನೆಯ ಹೊಸ ಅಧ್ಯಾಯ, ಮಹಾನ್ ಕಿಲಾಡಿ ದಿ ರಿಯಾಲಿಟಿ ಶೋ. ಮಹಾನ್ ಕಿಲಾಡಿಗೆ ಸಾಗರ್, ನಿನ್ಗೊಂದು ವಿಷಯ ಗೊತ್ತಾ? ಏನು? ಎಲ್ಲಾ ಶೋಗಳಲ್ಲಿ ಜಡ್ಜಸ್ ಅಂತ ಇರ್ತಾರೆ, ಆದ್ರೆ ನಮ್ ಶೋಲಿ ಸ್ಮಾಲ್ ಟ್ವಿಸ್ಟ್. ಏನದು? ನಮ್ ಶೋಲಿ ಜಡ್ಜಸ್ ಬದಲಾಗಿ ಸೀನಿಯರ್ಸ್ ಗಳು ಕೂತ್ಕೊಂತಾರೆ. ಸೀನಿಯರ್ಸಾ? ಹಾ, ಕರ್ಸ್ಬಿಡೋಣ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅನ್ನೋ ಗಾದೆ ಮಾತನ್ನ ಕೇಳಿದಿರಾ ಅಲ್ವಾ? ಇವ್ರು ಮಾತಾಡಿದ್ರೆ ಸಾಕು, ಲೈಫಲ್ಲಿರೋ ಟೆನ್ಷನ್ ಎಲ್ಲ ಓಡೋಗುತ್ತೆ. ಇವ್ರು ಲುಕ್ ಕೊಟ್ರೆ ಕಾನ್ಫಿಡೆಂಟ್ ಹುಟ್ಟುತ್ತೆ. ಇವ್ರ ನಗುವಿಗೆ ಸೋಲ್ದೇ ಇರೋ ಮನ್ಸೇ ಇಲ್ಲ, ಮಾತಿಗೆ ಮರಳಾಗದೇ ಇರೋ ಜನನೇ ಇಲ್ಲ. ಮಾತಲ್ಲೇ ಮೋಡಿ ಮಾಡೋ ಈಶ್ವರ ಈಗ ಬರ್ತಿದ್ದಾರೆ. ನಗುವಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೀನಿಯರ್ಸ್ ಜೂನಿಯರ್ಸ್ ಅಂತ ಏನಿಲ್ಲ, ನಾವು ಜೂನಿಯರ್ಸೇ. ಬಟ್ ಇಲ್ಲಿರೋ ನಮ್ಮ ಕಂಟೆಸ್ಟೆಂಟ್ಗಳು ಮಾತ್ರ ನಾವು ಸೀನಿಯರ್ಸು. ಇಲ್ಲಿ ಟ್ಯಾಲೆಂಟ್ ನಿಮ್ಮದು, ವೇದಿಕೆ ನಮ್ಮದು ಅಂತ ಟ್ಯಾಗ್ಲೈನಲ್ಲಿ ಬಂದಿರೋ ನಮ್ಮ ಮಹಾನ್ ಖಿಲಾಡಿಗೆ ಎಲ್ಲರಿಗೂ ಸ್ವಾಗತ ಹೇಳಕ್ಕೆ. ಸೂಪರ್ ಸರ್. ಸೊ ನಮ್ಮ ಶೋನ ಹೀಗೆ ಕುತ್ಕೊಂಡು ನೀವು ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಇವಾಗ ನಮ್ಮ ಮುಂದಿನ ಸೀನಿಯರ್ನ ವೆಲ್ಕಮ್ ಮಾಡೋಂಥ ಸಮಯ. ಪ್ರಪಂಚದಲ್ಲೇ ಅಳು ಅನ್ನೋದು ಒಂದು ರೋಗ, ಆ ರೋಗಕ್ಕೆ ಔಷಧಿನೇ ನಗು. ಅಳಿವಿನ ರೋಗಕ್ಕೆ ನಗುವಿನ ಟಾನಿಕ್ ಕೊಡೋ ಡಾಕ್ಟ್ರ್ ಇವರು. ಅವ್ರ ಸ್ಟೇಜ್ ಮೇಲೆ ಬಂದ್ರೆ ಕಾಮಿಡಿ ಫುಲ್ಲು ಜೋರು. ಬರ್ತಿದ್ದಾರೆ ನಮ್ಮ ಪ್ರವೀಣ್ ಸರ್. ಓಕೆ ಪ್ರವೀಣ್ ಸರ್, ಇವಾಗ ಈ ಶೋಗೆ ನೀವು ಸೀನಿಯರ್ ಆಗಿ ಬಂದಿದ್ದೀರಾ, ನಿಮ್ಗೇನು ಅನ್ಸುತ್ತೆ? ನನಗೆ ತುಂಬ ಖುಷಿಯಾಗಿದೆ. ನಾನೇನು ಸೀನಿಯರ್ ಏನಲ್ಲ. ಸೊ ನೀನು ಏನು ಕಾಸ್ಟ್ಯೂಮ್ ಸಕ್ಕತ್ತಾಗಿದೆ ಕಣ. ಥ್ಯಾಂಕ್ಸ್ ಸರ್, ಎಲ್ಲ ನಿಮ್ಮ ಆಶೀರ್ವಾದ. ನಮ್ಮೂರಲ್ಲಿ ಒಬ್ಬರು ಬರ್ತಾರೆ, ಗ್ಯಾಸ್ ಒಲೆ ರಿಪೇರಿ ಮಾಡೋರು ಬಂದಾರೆ. ತುಂಬ ಖುಷಿ ಆಗುತ್ತೆ. ಸದಾಕಾಲ ಹೀಗೆ ನಗ್ನಗ್ತಾ ಇರಿ. ಸೊ ಈ ಒಂದು ನಗುಗೋಸ್ಕರನೇ ಈ ಒಂದು ಮಹಾನ್ ಕಿಲಾಡಿ ಅಂತಕ್ಕಂಥ ಶೋ ನಮ್ಮ ಯೂಟ್ಯೂಬ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಮಿಂಚು ಎಂಟರ್ಟೈನ್ಮೆಂಟ್ಸ್ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಲಾಂಚ್ ಆಗ್ತಾ ಇದೆ ಅನ್ನೋದು ದೊಡ್ಡ ಖುಷಿ. ಯಾಕೆಂತಂದರೆ ಪ್ರತಿಭೆಗಳು ಎಲ್ಲೆಲ್ಲಿರ್ತಾರೋ ಅನ್ನೋ ಗೊತ್ತಿಲ್ಲ. ಸೊ ಎಲೆಮರೆಕಾಯಿ ಅಂತ ಇರ್ತಕ್ಕಂತಹ ಪ್ರತಿಭೆಗಳನ್ನ, ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನು ಯಾವ ರೀತಿ ನಮ್ಮ ಜಿ ಕನ್ನಡ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ಇಂತಿಂಥ ಚಾನಲ್ಗಳು ಹೆಂಗೆ ಪ್ರತಿಭೆಗಳನ್ನ ಶೋಧನೆ ಮಾಡ್ಕೊಂಡು ಇಲ್ಲಿ ತೊಗೊಂಬರ್ತಿದ್ದಾರೋ, ಸೊ ಅದೇ ಒಂದು ನಿಟ್ಟಿನಲ್ಲೇ ಮಿಂಚು ಅವರು ಕೂಡ ಒಂದು ಶೋನ ನಾವು ಮಾಡೋಣ ಅನ್ನೋ ಒಂದು ಹೊಸ ಅಧ್ಯಾಯದೊಂದಿಗೆ ಈ ಒಂದು ಮಹಾನ್ ಕಿಲಾಡಿ ಅನ್ನುವಂತಹ ಒಂದು ಶೋನ ಶುರು ಮಾಡ್ತಾ ಇದ್ದಾರೆ. ಸೊ ಇದೊಂದು ಹೊಸ ಪ್ರಯತ್ನ. ಸೊ ಕರ್ನಾಟಕದ ಜನತೆ ಇದನ್ನು ಹರಸಿ ಹಾರೈಸಿ ಗೆಲ್ಲಿಸ್ಬೇಕು ಅಂತಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸೊ ಜೊತೆಗೆ ಯಾರು ಇಲ್ಲಿ ಬರ್ತಾರೆ, ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದು ನಮಗೂ ಕೂಡ ಕ್ಯೂರಿಯಸ್ ಆಗಿದೆ, ನಾನು ಕೂಡ ಕ್ಯೂರಿಯಸ್ ಆಗಿದ್ದೀನಿ. ಸೊ ಅಂಥ ಒಂದು ಅದ್ಭುತವಂತಹ ವೇದಿಕೆ ಇದಾಗಲಿ ಅಂತ ಅಲ್ಲಿ ಕೇಳ್ಕೊಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಡಿಂಪನ ಮತ್ತು ಸಾಗರ್ ಅವ್ರಿಗೆ ಥ್ಯಾಂಕ್ ಯು. ಓಕೆ, ನಮ್ಮ ನೆಕ್ಸ್ಟ್ ಸೀನಿಯರ್ ಅನ್ನ ಕರೆಯೋ ಸಮಯ. ಮನೆ ಬೆಳಗ್ಬೇಕು ಅಂದ್ರೆ ಪ್ರತಿ ಮನೆಯಲ್ಲೂ ಹೆಣ್ಣು ಇರ್ಲೇಬೇಕು. ಅದೇ ರೀತಿ ಈ ನಮ್ಮ ಮಹಾನ್ ಕಿಲಾಡಿ ಸ್ಟೇಜ್ ಮೇಲೆ ತಾರಾಜಿಸಬೇಕು ಅಂದ್ರೆ ಒಂದ್ ಹೆಣ್ಣು ಇರ್ಲೇಬೇಕು. ಬೆಳೆ ಬರ್ಬೇಕು ಅಂದ್ರೆ ಮಳೆ ಬರ್ಬೇಕು. ಇವರು ಕಾಮಿಡಿ ಟೈಮಿಂಗ್ ಅಲ್ಲಿ ರಾಣಿ, ಎಕ್ಸ್ಪ್ರೆಷನ್ ಅಲ್ಲಿ ಮಹಾರಾಣಿ, ನಾಟ್ಯದಲ್ಲಿ ನಾಟ್ಯ ರಾಣಿ. ಮಳೆ ಬರ್ಬೇಕು ಅಂದ್ರೆ ಮಿಂಚು ಕಾಣಿಸ್ಕೊಳ್ಳೇಬೇಕು. ಪ್ರತಿಯೊಬ್ಬರ ಮುಖದಲ್ಲಿ ನಗು ಬರ್ಬೇಕು ಅಂದ್ರೆ ಲೈಫ್ಗೆ ಸವಾಲಾಕಿ ಸೆಡ್ಡೊಡ್ದು ನಿಂತಿರೋ ಒನ್ ಅಂಡ್ ಓನ್ಲಿ ಲೇಡಿ ಡಾನ್ ಮಿಂಚು ಮ್ಯಾಮ್. ಸೊ ಮಿಂಚು ಅಕ್ಕ, ಇವಾಗ ಮಹಾನ್ ಕಿಲಾಡಿ ಶೋಗೆ ಬಂದಿದ್ದೀರಾ ಅಂಡ್ ನೀವು ಇಲ್ಲಿ ಸೀನಿಯರ್ ಆಗಿ ಕುತ್ಕೊಂತಿದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಕೆಲವೊಂದ್ಸಲ ಅವಕಾಶಗಳು ಇಲ್ಲ ಅಂತ ಅಂದಾಗ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಳೋ ಥರ ಹೇಳ್ಕೊಟ್ಟಿದ್ದು ನಮ್ಮ ಮೊದಲನೇ ವೇದಿಕೆ. ಸೊ ಈ ಒಂದು ವೇದಿಕೆನ ನಾನು ಅದಕ್ಕೇ ಅರ್ಪಿಸ್ತೀನಿ. ಸೊ ಈ ಒಂದು ಕಾರ್ಯಕ್ರಮನ ಪ್ರವೀಣ, ಅಫ್ಕೋರ್ಸ್, ಹಾಯ್ ಪ್ರವೀಣ ಆ್ಯಂಡ್ ಹಾಯ್ ಮಹೇಶ್ ಅವರೇ. ಸೊ
ಈ ಒಂದು ಕಾರ್ಯಕ್ರಮನ ಶುರು ಮಾಡೋದಕ್ಕೆ ಕಾರಣನೇ ಮುಖ್ಯವಾಗಿ ಪ್ರವೀಣ. ಸೊ ಈ ಥರ ಏನಾದರೂ ಒಂದು ಮಾಡಬೇಕು ಅಂದಾಗ ಸರಿ ಅಪ್ಪಿ ಈ ಥರ ಏನಾದರೂ ಒಂದು ರಿಯಾಲಿಟಿ ಶೋ ಮಾಡೋಣ, ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳ್ದ. ಸೊ ಆ ಒಂದು ಪ್ಲ್ಯಾನಿಂಗ್ಸಲ್ಲಿ ಇಡೀ ತಂಡ ಜೊತೆ ಆಯಿತು. ಇಡೀ ತಂಡದಿಂದ ಈ ಒಂದು ಮಹಾನ್ ಕಿಲಾಡಿ ವೇದಿಕೆ ಆಯಿತು. ಆಡಿಷನ್ಸ್ಗಳನ್ನ ಮಾಡಿದ್ವಿ, ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ, ಹಳ್ಳಿಯಿಂದ ಎಲ್ಲ ನಮಗೆ ಆಡಿಷನ್ಸಿಗೆ ಬಂದಿದ್ದರು. ಸೊ ಫೈನಲ್ ಆಗಿ 22 ಜನ ಈ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಸೊ ನಾನು ಕಾತರವಾಗಿದ್ದೀನಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ನಾವು ಕೂಡ ಒಂದು ಆಡಿಯನ್ಸ್ ಆಗಿ ಕೂರ್ತಾ ಇದ್ದೀವಿ. ನಾವು ಇನ್ನೂ ಜೂನಿಯರ್ಸೇ, ನಟನೆಯಲ್ಲಿ ನಾವು ಇನ್ನೂ ಜೂನಿಯರ್ಸೇ, ಕಲಿಯೋದು ಸಾಯೋವರೆಗೂ ಇದ್ದೇ ಇರುತ್ತೆ. ಸೊ ಸೀನಿಯರ್ಸ್ ಆಗಿ ನಮ್ಮ ಕಂಟೆಸ್ಟೆಂಟ್ಸ್ಗಳಿಗೆ ನಾವು ಇರ್ತೀವಿ. ಸೊ ನನಗೆ ಹಾಗೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ. ನೀನು ಅಷ್ಟೇ, ಯಾಕೆ ಇಷ್ಟೊಂದು ಸುಂದರವಾಗಿ ಹುಟ್ಟಿದ್ಯಾ ಅಂತಾನೆ ನಂಗೆ ಗೊತ್ತಿಲ್ಲ. ಹುಟ್ಟುವಾಗಲೇ ನಮ್ಮ ಥರ ಸುಂದರವಾಗಿ ಹುಟ್ಟಬೇಕು. ಕರ್ನಾಟಕದ ಸಮಸ್ಯೆ ಜನತೆಗೆ ನಗುವಿನ ಹೊಳೆಯನ್ನು ಹರಿಸಲು ಬರುತ್ತಿರುವರು ನಮ್ಮ ಮಹಾನ್ ಕಿಲಾಡಿಯ ಮೊದಲನೇ ಕಂಟೆಸ್ಟೆಂಟ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಗುರುರಾಜ್ ಭದ್ರಾವತಿ. ಯಾಕೆ ತಿರುಗುತ್ತೈತೆ ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಅಂತ ಒಂಚೂರು ನಗ್ನಗ್ತ ಹೇಳ್ರಣ್ಣ. ಅದೇ ಮತ್ತೆ ನಾವು ಗೊತ್ತಲ್ಲ ಇವರು ನಮ್ಮ ಪಾರ್ಟಿ ಸಂಘದ ಅಧ್ಯಕ್ಷರು. ಅಯ್ಯೋ ಅಣ್ಣ, ನೀವು ನಮ್ಮ ಗೌರವಾಧ್ಯಕ್ಷರು. ಕಿಷ್ಟಣ ಅಣ್ಣ, ಸೈಕಲ ಇಬ್ರು ಫುಲ್ ಬಾಟ್ಲಿ ಎಣ್ಣೆ ಅಂದಿದ ತಕ್ಷಣ ಮುಖ ಹಂಗೆ ಕಮ್ದು ತರ ಅಳ್ಳು ಬಿಡ್ತಲ್ಲ ಅಣ್ಣ. ಕೈಲ ಇವ್ರು ಗೊತ್ತಾ, ಅಮಿತಾಬ್ ಬಚ್ಚನ್ ನಾನು ಸೇಮ್ ಹೆಂಗ ಹೇಳ್ರಿ, ಇಬ್ರು ಗಂಡಸ್ರಿ. ಒಂದಿನ ಕೆಲಸ ಕೇಳ್ಕೊಂಡೆ ಒಂದ್ ಹತ್ರ ಹೋಗಿದ್ದೆ. ಅವರು ಏನು ಓದಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಸರ್, ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಓದಿರ್ಬೇಕು. ಅಣ್ಣ, ನಮ್ಮಪ್ಪ ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ರೆ ನಾಳೆ ಹೊಡೆಯೋಣ ಅಣ್ಣ. ಓದ್ತಿದ್ದ ಪುಸ್ತಕ ಎಲ್ಲ ಸುಟ್ಟಾಕ್ಬಿಡೋದು. ಯಾವ ಪುಸ್ತಕ ಅಂತ ಕೇಳ್ರಿ. ಲವರ್ಸ್ಗಳ ಸವಾಸ, ಅಟ್ಟದ ಮೇಲೆ ಅಟ್ಟಾಸ. ನಾನೇನು ಜಾಸ್ತಿ ಓದ್ತಿರ್ಲಿಲ್ಲ, ಫೋಟೋ ನೋಡ್ತಿದ್ದೆ ಅಷ್ಟೇ. ನೀವು ನೋಡಿದ್ರ ತಾನೆ? ಹೇಳಲ್ಲ ಕಳ್ರು, ನಾವ್ ಹೇಳ್ಕೊತೀವಿ. ಯಾಕಂದ್ರೆ ನಾವು ಗಂಡಸ್ರು, ಅದಕ್ಕೆ ಅವೇನೋ ಮತ್ತೆ ಸರ್ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಆಮೇಲೆ ಸರ್ ಹಿಂಗೆ ಮೊನ್ನೆ ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಎಣ್ಣೆ ಹೊಡ್ಕೊಂಡು ಹೋಯ್ತಾ ಇದ್ದೆ. ಪೊಲೀಸರು ಒಂದು ಕೊಟ್ಟರು, ಎಷ್ಟು ದಪ್ಪ ಊದ್ಕೊಂಡಿದೆ ಅಂತ ಇನ್ನೂ ನೋಡ್ಕೊಳಕ್ಕಾಗಿಲ್ಲ. ನೀವೇನಾದ್ರು ನೋಡ್ತೀರಾ? ಗಾಬರಿ ಹೋಗ್ಬಿಡ್ತೀರಾ ಅಂತ ಜಾಗದಲ್ಲಿ ತಿದ್ದಿದೆ ಹೋದೆ. ಸರ್ ಹಿಂಗೆ ಒಂದಿನ ಫೋನ್ ಬಂತು, ಸ್ವೀಟ್ ವಾಯ್ಸ್ ಸರ್, ಸಕ್ಕತ್ತಾಗಿತ್ತು ಸರ್. ಮಾತಾಡ್ತಾನೆ ಮದುವೆ ಆಗೋಗ್ಬಿಡ್ತು ಸರ್. ನನ್ನ ಹೆಂಡತಿ ಬೆಳಕಲ್ಲಿ ನೋಡಿದ್ರು ಕಡಲ್ಲ ಸರ್, ಅಂತ ಸುಂದ್ರಿ. ಯಾರು ಗೊತ್ತಾ ಮೇಡಮ್, ಹೊಸ್ದಾಗಿ ಮನೆ ಕಟ್ಬೇಕಾರೆ ಈ ದೃಷ್ಟಿಗೊಂಬೆ ಅಂತ ಒಂದು ಫೋಟೋ ಹಾಕ್ತಾರಲ್ಲ ಮೇಡಮ್, ಕಣ್ಣುಗಳು ಮೇಡಮ್. ನನ್ನ ಹೆಂಡತಿ ಮೇಡಮ್ ಜಿಗುಪ್ಸೆ ಬಂದ್ಬಿಟ್ಟಿದೆ ಜೀವನ. ಬರ್ತೀನಿ. ವಾವ್, ಸೂಪರ್ ಸರ್, ಸೂಪರ್. ನೀವು ಕುಡ್ಕೊಂಡು ಬಂದಿದ್ದೀರಾ? ಒಂದ್ ವಾರದಿಂದೆ. ಏನ್ ಸರ್, ಸೇಮ್ ನಿಜವಾಗ್ಲೂ ಕುಡ್ಕೊಂಡ್ ಬಂದಿರೋ ಥರನೇ ಆಡ್ತಿದ್ದೀರಲ್ಲ ಸರ್. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ನಮ್ಮ ಸೀನಿಯರ್ಸ್ಗಳನ್ನ ಕೇಳೋಣ. ತುಂಬ ಚೆನ್ನಾಗಿ ಮಾಡಿದ್ರಿ ಗುರುರಾಜ್ ಅವರೇ, ಇಷ್ಟ ಆಯಿತು. ಅಬ್ವಿಯಸ್ಲಿ ಕುಡ್ಕುನ್ ಥರನೇ ಕಾಣಿಸ್ತಾ ಇದ್ರಿ, ಸಖತ್ತಾಗಿ ಎಳ್ಕೊಂಡ್ರಿ ಇವ್ರಿ. ಚೆನ್ನಾಗಿತ್ತು, ಸ್ಪಾಂಟಾನಿಟಿ ಕೂಡ ಇಷ್ಟ ಆಯಿತು. ನಿಜವಾಗ್ಲೂ ಕುಡಿತೀರಾ ನೀವು, ಇಲ್ಲ ಅಭ್ಯಾಸ ಉಂಟಾ? ಇಲ್ಲಿಗೆ ಮಾತ್ರ ಸರ್, ಅದ್ರ ಬಗ್ಗೆ ಅದೇ 9 ಗಂಟೆ ಮೇಲೆ ಮಾತಾಡೋಣ ಸರ್. ಅಲ್ಲ, ಅದು ಮಾತಾಡೋಣ, ರಿಯಲ್ ಆಗಿ ಹೇಳ್ತೀವಿ, ಅದು ಅಭ್ಯಾಸ ಉಂಟಾ ಅಂತ. ಅವಾಗ ನಮ್ಮ ಸಾಗರ್ಗೂ ಗಂಟ್ಲು ಕೆರ್ತಾ ಇದೆ. ಇದು ಪೊಲೀಸರು ಸರಿಯಾಗಿ ಹೊಡೆದ್ರಾ? ಪೊಲೀಸವರು ಸರ್ ಅದೇ ಸರ್, ಎಷ್ಟು
ತಪ್ಪ ಉತ್ಕೊಂಡಿದೆ ಅಂತ ನೋಡ್ಕೊಳಕ್ ಅಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಡ್ರಾ? ಇಲ್ಲ ಸರ್, ಇಂಜೆಕ್ಷನ್ ಹಾಕ್ಸ್ಕೊಳಕ್ ಆಗಿಲ್ಲ. ಯಾಕಂದ್ರೆ ಎರಡು ಹೋಲ್ ಆಗಿರುತ್ತಲ್ಲ, ಅದಕ್ಕೆ ಕೇಳಿದೆ. ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ ಹೇಳಿಲ್ಲ ಆಗ್ಲಿ. ಇಲ್ಲ ಗುರು ಅವರೇ, ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ಪರ್ಫಾರ್ಮ್ ಮಾಡಿದ್ದು ಹೇಗಿತ್ತು ಅಂದರೆ, ಒಂದು ನಮ್ಮ ಮುಂದೆ ಈಗ ನಾವು ಎಲ್ಲಾದರೂ ಹೋದಾಗ ಹೇಗೆ ಕುಡ್ಕೊಂಡು ಮಾಡ್ತಾರೋ ರಿಯಲ್ ಆಗಿ ಹಂಗೆ ಇತ್ತು. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿದ್ರಿ. ತುಂಬ ಚೆನ್ನಾಗಿ ಮಾಡಿದ್ರಿ, ಪಕ್ಕಾ ಕುಡ್ಕೊಂತಾರನೇ ಕಾಣ್ತಿದ್ದೀರಿ. ಯಾವೂರು ಸರ್ ನಿಮ್ಮದು? ಭದ್ರಾವತಿ ಸರ್. ಭದ್ರಾವತಿ. ಯಾಕೆ ಈ ವೇದಿಕೆ ನಿಮಗೆ ತುಂಬಾ ಇಂಪಾರ್ಟೆಂಟ್? ಮೇಡಮ್, ಬೇಕೇ ಬೇಕು. ಯಾಕೆ ಅಂದ್ರೆ ಏನ್ ಗೊತ್ತಾ ಸರ್, ಈಗ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ನಮ್ಮ ಮೊಬೈಲಲ್ಲಿ ನೋಡುವಂಥದ್ದು. ಕೆಲವೊಬ್ರು ಏನ್ ಮಾಡ್ತಾರೆ, ಯೂಟ್ಯೂಬಲ್ಲಿ ಏನ್ ಬಿಡೋ ಮಾಡೋದು ಹಂಗೆ ಹಿಂಗೆ ಅಂತ ಹಿಂಗೆಲ್ಲ ಹೇಳ್ತಿರ್ತಾರೆ. ಸೊ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ನಾನು. ಸರ್, ಇದು ಬೇಗ ಆಪ್ಟ್ ಆಗುತ್ತೆ ಸರ್, ಮನುಷ್ಯನಿಗೆ ಬೇಗ ಕನೆಕ್ಟ್ ಆಗುತ್ತೆ, ಹತ್ರ ಅನ್ಸುತ್ತೆ. ಯೂಟ್ಯೂಬ್ ಈಗ ಸಿನಿಮಾ ಎಲ್ಲ ಟಿವಿ ನೋಡ್ತಾರೆ ಅಂತ ಇಲ್ಲ, ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಜನಕ್ಕೆ ಬೇಗ ಹತ್ರ ಆಗುತ್ತೆ ಸರ್. ಏನ್ ರೀಸನ್ ಕೊಟ್ಬಿಟ್ರಿ ಸರ್, ನೀವು ನಮ್ಗೆ ಹತ್ರ ಆಗ್ಬಿಟ್ರಿ. ಗುರುರಾಜ್ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಇವಾಗ ನಮ್ಮ ವೇದಿಕೆ ಮೇಲೆ ನಮ್ಮ ಗುರುರಾಜ್ ಅವರು ಬಂದು ಸಕ್ಕದಾಗಿ ಪರ್ಫಾರ್ಮ್ ಮಾಡಾಯ್ತು. ಇವಾಗ ನಮ್ಮ ಕಂಟೆಸ್ಟೆಂಟ್ ಸೆಕೆಂಡ್ ವೇದಿಕೆ ಮೇಲ್ಕಡೆನ. ಸೊ ಲೆಟ್ಸ್ ವೆಲ್ಕಮ್ ಸ್ಮೈಲಿ ಗೌಡ ಆನ್ ಸ್ಟೇಜ್. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಅಮ್ಮಮ್ಮಮ್ಮ ಅಯ್ಯೋ ದೇವ್ರೇ, ನನ್ನ ಹಾಲೆಲ್ಲ ಚೆಲ್ಲೋಯ್ತಲ್ಲ. ನನ್ನ ಫಸ್ಟ್ ನೈಟ್ಗೆ ಅಂತ ತಗೊಂಡೋಗ್ತಿರೋ ಹಾಲು ಚೆಲ್ಲೋಯ್ತು. ನನ್ನ ಗಂಡ ಕುಡಿಬೇಕಿರೋ ಹಾಲು ಚೆಲ್ಲೋಯ್ತು. ನಾನು ಹಾಲು ತಗೊಂಡೋಗ್ಲಿಲ್ಲ ಅಂದರೆ ನನ್ನ ಗಂಡ ಹಾಲು ಕುಡಿಯಲ್ಲ. ಹಾಲು ಕುಡಿಲಿಲ್ಲ ಅಂದರೆ ಮಂಚ ಏರಲ್ಲ. ಮಂಚ ಏರಲಿಲ್ಲ ಅಂದರೆ ನನ್ನ ಫಸ್ಟ್ ನೈಟ್ ನಡೆಯಲ್ಲ. ಸರ್, ಮಹೇಶ್ ಸರ್, ಈ ವಿಷಯ ಹೊರಗಡೆ 4 ಜನಕ್ಕೆ ಗೊತ್ತಾದ್ರೆ ಏನಂತ ಮಾತಾಡ್ತಾರೆ ಗೊತ್ತೇ ಸರ್? ಸುರಂಗ ನಾಲು ಚೆಲ್ಲೋಗಿದ್ಕಿ ಅವಳು ಗಂಡ ಫಸ್ಟ್ ನೈಟೇ ಮಾಡ್ಕೊಳ್ಳಿಲ್ವಂತೆ ಅಂತ ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಸರ್, ಮಾತಾಡ್ತಾರೆ ಮೇಡಮ್, ಮಾತಾಡ್ತಾರೆ. ಈ ವಿಷಯನ ನನ್ನ ಗಂಡಂಗೆ ಹೇಳ್ಬೇಕಲ್ವ ಮೇಡಮ್? ಅಯ್ಯೋ, ಏನಂದ್ರಿ ನೀವು ಕುಡಿಬೇಕಾಗಿರೋ ನನ್ನ ಹಾಲು ಚೆಲ್ಲೋಯ್ತು. ನನ್ನ ಕ್ಷಮಿಸ್ತೀರ ತಾನೆ? ಏನಂದ್ರಿ ನನ್ಗೊಂದೇ ಒಂದು ಅವಕಾಶ ಕೊಡ್ಬೇಕಿತ್ತು. ರೀ ಮಿಂಚೋರೇ, ಒಂದ್ ವಿಷಯ ಗೊತ್ತಾ? ಏನು? ಸುರಂಗ ನಾಲು ಚೆಲ್ಲೋಗಿದ್ಕೆ ಅವಳು ಗಂಡ ಫಸ್ಟ್ ನೈಟೇ ಮಾಡ್ಕೊಳ್ಳಿಲ್ವಂತೆ ಕಣ್ರಿ. ಅದಕ್ಕೆ ಸುರಂಗ ಹುಚ್ಚಿಯಾಗವಳಂತೆ. ಚೆಲ್ಕೊಂಡೆ ನನ್ನ ಹಾಲೆಲ್ಲ ನಾನಿಲ್ಲಿ ಚೆಲ್ಕೊಂಡೆ. ಕಾದಿರುವೆ ನಿನಗಾಗಿ, ಹೀಗಿರುವೆ ಮರೆಯಾಗಿ. ಓ ಗಂಡ ನೀನು ಬೇಗ ಬಾ, ಮಂಚದಲ್ಲಿ ಹಾಕಿರುವೆಲ್ಲ ಬಾಡೋಗ್ತವೆ, ಬೇಗ ಬಾ. ಸರ್, ಹಾಲು ಚೆಲ್ಲೋಗಿದೆ, ಗಂಡ ನನ್ನ ಬಿಟ್ಟು ಹೋಗಾಗಿದೆ. ನೀವು ಅತಿಲೋಕ ಸುಂದರಿನ ನೋಡಿದ್ದೀರಾ? ಅತಿಲೋಕ ಸುಂದರಿ ಯಾರವಳು? ನಾನೇ ಸರ್. ಸರ್, ನೀವು ಬಾಳ್ ಕೊಡ್ತೀರಾ? ಬಾಳ್ ಕೊಡೋರು ಇಲ್ಲಿದ್ದಾರೆ. ಆ್ಯಕ್ಚುಲಿ ನಮ್ಮ ಪ್ರವೀಣ್ ರೆಡಿ ಆಗಿದ್ರು ಅವಾಗಲಿಂದ. ಸರ್, ನಾನು ರೆಡಿ ಸರ್. ಹಾಲು ಚಲೋದಕ್ಕೆ ಬಿಟ್ಟೈತಿ. ಇಲ್ಲ, ಹಾಲು ಚೆಲ್ಲಿದ ತಕ್ಷಣ ನೀವು ರೆಡಿ ಆದ್ರಿ. ನಿಂತ್ಕೋತೀನಿ. ಹಾ, ಶಿಲ್ಪಾ ಶೆಟ್ಟಿ ತರ ಕಾಣಲ್ವಾ? ಸೊ ಆ ಕಡೆಯಿಂದ ಹಿಂಗ್ ನಡ್ಕೊಂಬಂಡ್ರೆ ಹೆಂಗೆ ನೋಡೋಣ? ಖಂಡಿತ ಸರ್. ಹಾ, ಶಿಲ್ಪಾ ಶೆಟ್ಟಿ ತರನೇ ನಡಿಯಣ್ಣ. ನಡೀರಿ. ನಿಮ್ಮ ಅಮ್ಮನ ಪಿಂಡ.
ಯಾವ ಬೋಳಿ ಮರಿ ಅರ್ಥ ಆಗುತ್ತೆ. ನಮ್ಮ ಮುಂದಕ್ಕೆ ಮಾತಾಡಲ್ಲ ಸರ್. ಸೂಪರ್. ಸೆಕೆಂಡ್ ಇರಿ, ಒಂದೇ ಒಂದು ಸೆಕೆಂಡ್ ಇರಿ, ಒಂಚೂರು ತಿರ್ಗಿ ರೌಂಡ್ ಆಗಿ. ಅಯ್ಯೋ ದೇವ್ರೆ ಮ್ಯಾಮ್, ಇವ್ರು ಹುಡುಗಿ ಅಲ್ಲ ಮ್ಯಾಮ್, ಹುಡುಗ ಮ್ಯಾಮ್. ಏನಂದೆ ಇನ್ನೊಂದ್ಸಲ ಹೇಳು. ಇವ್ರು ಹುಡುಗಿ ಅಲ್ಲ ಮ್ಯಾಮ್, ಹುಡುಗ ಮ್ಯಾಮ್. ಯಾರಲ್ಲ ಅವಳು ಹುಡುಗಿ? ಮೈ ಗಾಡ್, ನಾನು ನಿಜ ಹತ್ರ ಬಂದಾಗ ಮಾತ್ರ ನಿಮ್ಮನ್ನು ನೋಡಿದ್ದು, ನೀವು ಹುಡುಗ ಅಂತ ನನಗೆ ಅವಾಗ ಗೊತ್ತಾಗಿದ್ದು. ಸಕ್ಕದ ಮಾಡಿದ್ರಿ. ಸೊ ನಿಮಗೆ ತುಂಬ ಇಷ್ಟ ಆಗಿರುವಂತಹ ಪ್ರವೀಣ್ ಸರ್ ಹತ್ರ ನಾವು ಕೇಳೋಣ. ಸೊ ಪ್ರವೀಣ್ ಸರ್ ಹೇಳಿ. ತುಂಬಾ ಚೆನ್ನಾಗಿ ಮಾಡಿ. ಏನ್ ನಿಮ್ಮ ಹೆಸರು? ಸರ್ ಚಂದನ್ ಅಂತ, ಹಾ. ಎಲ್ಲ ಕರೆಯೋದು ಸ್ಮೈಲಿ ಗೌಡ ಅಂತ. ಸ್ಮೈಲಿ ಗೌಡ ಅಂತ. ಏನ್ ಸ್ಮೈಲಿ ಗೌಡ ಅಂದ್ರೆ? ಸ್ಮೈಲಿ ಗೌಡ ಅಂದ್ರೆ ಎನಿ ಟೈಮ್ ನಗ್ತಾ ಇರ್ತೀನಿ ಅನ್ಬಿಟ್ಟು ಸ್ಮೈಲಿ ಗೌಡ ಅಂತ ಇಟ್ಟಿದ್ದಾರೆ. ಎನಿ ಟೈಮ್ ನಗ್ತಾ ಇರ್ತೀರಿ ಅಂತ. ಹಿಂಗೆ ಯಾರನ್ನು ಕ್ಯಾಚ್ ಹಾಕತ್ತೀರಿ ಅಂತಲ್ಲ. ಅವಾಗ ಅವರು ಸ್ಮೈಲಿ ಗೌಡ, ಇವಾಗ ನಿಮ್ಮ ನೋಡಿದ ಮೇಲೆ ಕ್ಯಾಚ್ ಗೌಡ. ಗೌಡ. ಕ್ಯಾಚ್ ಗೌಡ. ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಲೇಡಿ ಗೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ. ಥ್ಯಾಂಕ್ ಯು ಸರ್. ಸ್ಮೈಲಿ ಅವರೇ, ನಿಜ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿ ಮಾಡಿದ್ರಿ ಆ್ಯಕ್ಟಿಂಗು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಒಂದು ಕೇಳಕ್ಕೆ ಬಯಸ್ತೀನಿ, ನಿಮ್ಮ ಕಣ್ಣು ಏನೋದು ಮಾಡಿಸಿರೋದ ಇಲ್ಲ? ಇಲ್ಲ ಸರ್, ಚಿಕ್ಕದ್ರಲ್ಲಿ ಆಟ ಆಡ್ಬೇಕಾದ್ರೆ ಗಿಳಿ ದಂಡು ಕಣ್ಗೊಡ್ದ್ಬಿಟ್ಟು ಅದು ಆಪ್ರೇಷನ್ ಆಗಿದೆ, ಅದು ಕಾಣೋದಿಲ್ಲ ಸರ್. ಓಕೆ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ತುಂಬ ನ್ಯಾಚುರಲ್ ಆಗಿತ್ತು. ಆ್ಯಕ್ಚುಲಿ ನಾವು 3 ಜನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸ್ಪಾಂಟಾನಿಟಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಹಾಗೆ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ದೀರ ಸ್ಮೆಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಆ ಲೋಟನ ನಮ್ಮ ಪ್ರವೀಣ್ ಹೌದೌದು, ತಗೊಳ್ಳಿ. ಕೊಡೋದಷ್ಟೇ ಅಲ್ಲ, ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಬೇಕು. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಅಮ್ಮಮ್ಮಮ್ಮ ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ತುಂಬಾ ಸ್ವೀಟ್ ಇದೆ ಸರ್. ಓಕೆ, ಇವಾಗ ನಮ್ಮ ಕಾರ್ಯಕ್ರಮಕ್ಕೆ 2ನೇ ಕಂಟೆಸ್ಟೆಂಟ್ ಬಂದಾಯ್ತು. ಇವಾಗ ನಮ್ಮ 3ನೇ ಕಂಟೆಸ್ಟೆಂಟ್ ನ ವೆಲ್ಕಮ್ ಮಾಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಯೋಗೇಶ್ವರ್ ಆನ್ ಸ್ಟೇಜ್. ಹಲೋ, ಹಾಯ್. ಮೊದಲಿಗೆ ಮಹಾನ್ ಕಿಲಾಡಿ ವೇದಿಕೆಗೆ ಈ ಕುರುಚಕ್ರೇಶ್ವರನ ಸ್ವಾಗತ ಸುಸ್ವಾಗತ. ಮಂತ್ರಿಗಳೇ, ಈ ನಮ್ಮ ಮಹಾನ್ ಕಿಲಾಡಿ ವೇದಿಕೆಯಲ್ಲಿ ಬಂದಿರುವಂತ ಮೇಗಾ ಆಡಿಷನ್ ನ ಎಲ್ಲಾ ಅಭ್ಯರ್ಥಿಗಳು ಮೇಂಟೈನಿಂಗ್ ಮಾಡಿದ್ದನ್ನು ಸರಿಯಾಗಿ ಸಮಯಕ್ಕೆ ತಕ್ಕಾಗಿ ಕಳೆಯುತ್ತಿರುವರೇ? ಇಲ್ಲವಾದಲ್ಲಿ ಆ ನಮ್ಮ ಕಿರಣ್ ಡ್ಯಾನ್ಸ್ ಕಂಪನಿ ಎಂಬ ಕಾರಾಗೃಹಕ್ಕೆ ತಳ್ಳಿ ಅನ್ನ ನೀರು ಇಲ್ಲದೆ ಉಪವಾಸ ಕೆಡಗಿರಿ. ಅವಾಗ ತಿಳಿಯುವುದು ಈ ಕುರುಚಕ್ರೇಶ್ವರನ ಸಾಮ್ರಾಜ್ಯದ ಅಧಿಕಾರದ ಪರಮಾವಧಿ. ಅದು ಆಗಿರಲಿ. ಅರ್ಜುನನು ಈಗಾಗಲೇ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ದ್ವಾರಕಾ ನಗರಕ್ಕೆ ಹೊರಟಿರುವನಂತೆ. ಆದರೆ ಈ ನನ್ನ ಸುದೈವ ಬಲದಿಂದ ಅವನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಬರುವನು. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರೊಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರಿಯ. ಕುರು ಪಾಂಡವರೊಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರು. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅಧಮ ಭೀಮನ ವಧಿಸಲು ನ ವಿಧ ವಿಧ ಪ್ರಯೋಗವೆಸಗಿದರು ಕದೀಮನವನು ಎದಗೆಡದೆ. ಅಧಮ ಭೀಮನ ವಧಿಸಲು ನ ವಿಧ ವಿಧ ಪ್ರಯೋಗವೆಸಗಿದರು ಕದೀಮನವನು ಎದಗೆಡದೆ. ಮದಕರಿ ಎಮ್ಮೆಯ ಕೊಬ್ಬಿಯನೋ ಮಾಧವನ ಬೆಂಬಲದಿ ಮೆರವ ಮದಾಂಧ ಪಾಂಡವರಾರ್ಭಟವ. ಮಾಧವನ ಬೆಂಬಲದಿ ಮೆರವ ಮದಾಂಧ ಪಾಂಡವರಾರ್ಭಟವ. ಕದನದಲ್ಲಿ ಮದ ಮುರಿದು ಎನ್ನೋ
ಕ್ರೋಧವನ್ನು ತೀರಿಸಿಕೊಳ್ಳಲು ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಓಕೆ, ನಮ್ಮ ಪ್ರವೀಣ್ ಸರ್ ಹತ್ರ ಕೇಳೋಣ. ಪ್ರವೀಣ್ ಸರ್ ಹೇಳಿ, ಅವರ ಆ್ಯಕ್ಟಿಂಗ್ ಹೆಂಗಿತ್ತು? ಯೋಗೇಶ್ ಸರ್ ಚೆನ್ನಾಗಿತ್ತು ಸರ್. ನೀವು ರಂಗಭೂಮಿ ಕಲಾವಿದ್ರಾ? ಸರ್ ಒಂದ್ಸತಿ ನೋಡ್ಕಾಡಿದ್ದೆ ಅಷ್ಟೇ. ಯಾವ ಊರು ನಿಮ್ಮದು? ಮಾದಾಪುರ. ಮಾದಾಪುರ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಮಾದಾಪುರ. ಯಾವ ನಾಟಕ ಮಾಡಿದ್ರಿ? ಕುರುಕ್ಷೇತ್ರ. ಕುರುಕ್ಷೇತ್ರ ಇದೇ ಅಂದ್ರೆ ದುರ್ಯೋಧನದವ್ರದ? ಹೌದು. ಬಟ್ಟೆ ಹಾಕೊಂಡು, ಸೊ ಈ ಥರದೆಲ್ಲ ಕಾಸ್ಟ್ಯೂಮ್ಸ್ಗಳನ್ನ ಹಾಕ್ಕೊಂಡು ಅಷ್ಟು ಅಂದರೆ ಗದೆ ಎತ್ಕೊಂಡು ಹಾಡು ಹಾಡ್ತಾ ಡೈಲಾಗ್ ಹೇಳ್ತಾ, ಸೊ ತುಂಬಾ ಕಷ್ಟ ಅದು. ತುಂಬ ಯಾಕೆಂತಂದರೆ ನಾವು ನಾಟಕಗಳು ಮಾಡಿದ್ದೀವಿ, ಯಾಕಂದರೆ ಅದು ಗೊತ್ತು. ಅದು ಅಂದರೆ ರಂಗಭೂಮಿಗಿರುವಂಥ ತಾಕತ್ತೇ ಬೇರೆ, ಆ ರಂಗಭೂಮಿಗಿರುವಂಥ ಶಕ್ತಿನೇ ಬೇರೆ. ಸೊ ಥಿಯೇಟ್ರ್ ಅವರು ಆಗಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ಸೊ ಈ ಒಂದು ಡೈಲಾಗ್ಗಳು, ಸೊ ಕೌರವೇಶ್ವರದು ಅದೊಂದೇ ಡೈಲಾಗ್ ಗೊತ್ತಾ ಅಥವಾ ಬೇರೆ ಇನ್ಯಾವುದಾದ್ರು ಗೊತ್ತಾ ನಿಮಗೆ? ಇನ್ನೂ ಗೊತ್ತು ಸರ್. ಅಂದರೆ ಅಲ್ಲಿ ಆರ್ಮಿ ಮುಂದ್ಗಡೆ ಆಡ್ತಾ ಇರ್ತೀವಲ್ಲ, ಸುಸ್ತಾಗಲ್ಲ. ಓಕೆ, ಕಂಟಿನ್ಯೂಸ್ ಆಗಿ ಹಾಡಾಗೋದ್ರಿಂದ ಸ್ವಲ್ಪ ಸುಸ್ತಾಗುತ್ತೆ. ಇನ್ಯಾವ್ದು ಹಾಡು ಬರುತ್ತೆ ಸರ್? ಇನ್ನೊಂದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಅದೊಂದು ಬರ್ತದೆ ಸರ್. ಜಾಲಿ ಸರ್ ತುಂಬ. ಯಾಕೆಂದರೆ ರಂಗಭೂಮಿ ಅಂತಂದರೆ ನಮ್ಗೆ ಅದೇ ಬಿ ವಿ ಕಾರಂತರು ಒಂದು ಮಾತು ಹೇಳ್ತಾರೆ, ಅಂದರೆ ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಚಿಕ್ಕದು ಕಾಣೋದು ಟಿ ವಿನಲ್ಲಿ. ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಚಿಕ್ಕದು ಕಾಣೋದು ಟಿ ವಿನಲ್ಲಿ, ಆದರೆ ಇದ್ದ ಮನುಷ್ಯ ಇದ್ದ ಹಾಗೆ ಕಾಣೋದು ರಂಗಭೂಮಿ ಮೇಲೆ ಅಂತ ಬಿ ವಿ ಕಾರಂತರು ಒಂದು ಮಾತು ಹೇಳ್ತಾರೆ. ನಿಜವಾಗ್ಲೂ ಆ ರಂಗಭೂಮಿಯ ಎಲ್ಲ ನಟರುಗಳಿಗೂ ಇಲ್ಲಿಂದನೇ ಒಂದು ಧನ್ಯವಾದ ತಿಳಿಸೋಕ್ಕೆ. ಯೋಗೇಶ್ ಅವರೇ, ಪ್ರವೀಣ್ ಸರ್ ಹೇಳ್ದಂಗೆ ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆದರೆ ಒಂದು ಅನಿಸ್ತು ನನಗೆ, ಒಂದು ಮಾತು ಹೇಳಿದ್ರಲ್ಲ, ಯಾವುದದು, ಯಾವುದು ಕಾರಾಗೃಹ? ಕಿರಣ್ ಕಾರಾಗೃಹ. ಅದ ಯಾರಿಗೂ ಹೇಳಿರಲಿಲ್ಲ, ಅದಕ್ಕೆ ನಮ್ಗೀಗ ಅನಿಸ್ತಾ ಇದೆ, ನಮ್ಮ ಮಿಂಚೂರ್ ಎಷ್ಟು ರುಬ್ಬಿದ್ದಾರೆ ನಿಮ್ಮನ್ನ ಅಂತ. ಡ್ಯಾನ್ಸ್ ಕ್ಲಾಸೇ ಕಾರಾಗೃಹ ಆಗ್ಬಿಟ್ಟಿದೆ ಅವ್ರಿಗೆ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿದ್ದೀರಾ. ಇನ್ನು ಪ್ರಯತ್ನ ಮುಂದುವರಿಸ್ತೀವಿ. ನಮ್ಮೂರಿನವರು ಅಂತ ಅಂದ್ರೇ ನಮಗೆ ಒಂದು ಹೆಮ್ಮೆ, ಒಂದು ಖುಷಿ ಆಗುತ್ತೆ. ನಮ್ಮೂರವ್ರು ನೀವು. ಸೊ ನಮ್ಮೂರವರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಲಾವಿದರು ಈ ವೇದಿಕೆಗೆ ಬಂದಿದ್ದೀರಾ. ಸೊ ಅದು ತುಂಬಾ ಖುಷಿ ಆಗುತ್ತೆ. ಹೌದು, ತುಂಬಾ ಎನರ್ಜಿ ಬೇಕು. ಒಂದು ಪೌರಾಣಿಕ ಒಂದು ವೇಷಭೂಷಣ ಆಗ್ತೀವಿ ಅಂದರೆ ಆ ವೆಯ್ಟು ಅದನ್ನೆಲ್ಲ ಕ್ಯಾರಿ ಮಾಡಿ ಒಂದು ಎನರ್ಜಿನಲ್ಲಿ ಫಸ್ಟಿಂದ ಎಂಡ್ವರೆಗೂ ಕ್ಯಾರಿ ಮಾಡಿದ್ರಲ್ಲ, ಗ್ರೇಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ನಾವು ನಮ್ಮೂರ ಕಡೆ ಎಲ್ಲ ಪ್ರವೀಣ ಈ ಥರ ನಾಟಕಗಳು ಅಂತ ನಡೀತಿರ್ಬೇಕಾದ್ರೆ ಚಾಪೆ ಹಾಕೊಂಡು ಮಲ್ಕೊಂಡು ನೋಡ್ತಿದ್ವಿ. ಸೊ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ನಡೀತಾ ಇತ್ತು. ಸೊ ಆ ಒಂದು ನೆನಪು ನನಗಾಗ್ತಾ ಇತ್ತು ಈ ವೇದಿಕೆ ಮೇಲೆ. ಸೊ ಆ ನೆನಪನ್ನು ತಗೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಲ್ಕನೇ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ, ಶಾರದಾ ಬೆಳಗಾವಿ ಆನ್ ಸ್ಟೇಜ್. ಇದೇನಿದು? ಇಷ್ಟೊಂದು ಮಿರ್ರ 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 ಅಂತ ಮಿಂಚ್ತಾ ಇದ್ದೆ. ದಾರಿಗಿರಿ ತಪ್ಪಿ ಹರ್ಮನೆ ಗಿರ್ಮನೆ ಬಂದ ಅಂತ ಅಲ್ಲಿ ಯಾರ ಕುಂತಂಗವ್ರೆ. ಕಣ್ಬೆರ್ರೆ ಕಾಣಕ್ಕಿಲ್ಲ ಹಳದ್ ಮುದುಕಿಗೆ. ಓಹೋ ಏನಪ್ಪ ಪ್ರವೀಣ, ಸಣ್ಣಗಿದೆಯೇನೋ? ಏನಪ್ಪ ಈ ಮುದುಕಿ ನೋಡಕ್ಕೆ ಬೆಳಗೋವಿಂದ ಬೆಂಗಳೂರು ಬಂದೇನಪ್ಪ? ಪಕ್ಕದಲ್ಲೇ ಮಿಂಚು ಅವಳೆ. ಏನವ್ವ ಮಿಂಚಿಂಗ್ ಮಿಂಚು, ನಿನ್ನ ಹೆಸರಿಗೆ ತಕ್ಕಂಗೆ ಮಿಂಚ್ತಾನೆ ಇರ್ತೀಯ. ಥ್ಯಾಂಕ್ ಯು ಅಜ್ಜಿ. ಏನಪ್ಪ ಮಯಸ, ಸಣ್ಣಗಿದೆಯೋ? ನೀವೆಲ್ಲ ಚಿಕ್ಕವರಿದ್ದಾಗ ರಾಯಚೂರಲ್ಲಿ ನಮ್ಮ ಮನೆ ಹತ್ರ ಆಟ ಆಡ್ತಿದ್ರಿ. ಈಗ ಇಟು ಅಂತ ಬೆಳೆದ್ಬಿಟ್ಟಿದೀಯ. ಈ ಮುದುಕಿನೇ ಕೂಣ ಹಿಡಕ್ಕಿಲ್ಲ. ಧರ್ಮಯ್ಯ, ಯೋ ಧರ್ಮಯ್ಯ, ನಾಯಿನ ಕರೆದ್ರೆ ಕುಣದಾದ್ರ ಬಾಲ ಅಂದಂಗೆ ಗಂಡನ್ ಕರೆದ್ರೆ ನೀನ್ ಬಂದು
ಯಾಕೆ ನಿನ್ ಗಂಡ ಅನ್ನಿಸ್ಕೊಂಡ ಮನೆಯಲ್ಲಿಲ್ವೋ? ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ಬಾರಪ್ಪ ಧರ್ಮರಾಯ ಬಾ. ಅಲ್ಲ ಅದ್ಯಾ ಪುಣ್ಯಾತ್ಮನಯ್ಯ ನಿಂಗೆ ಹೆಸರು ಮಾಡದ್ದವನು? ಮಗಿನ ಎತ್ಬಿಟ್ರೆ ಸಂಬಂಧನೇ ತೀರ್ವಾಯ್ತಂತ ಮಾತಾಯ್ತಿತ್ತಂತಲ್ಲ. ಇದೇನು ಇನ್ನು ತೀಕ್ರು ಬೋಕ್ರ ನ್ಯಾಯ? ಓಹೋ, ಈ ಐನಾತಿ ಬುದ್ಧಿ ಹೇಳ್ದ ಸರಿ ಹೋಯ್ತು ಬಿಡು. ಸಣ್ಣ ಮನ್ಸಿನ ಬೀಗರು ಸತ್ತು ಗ್ವಾಡೆಗೆ ಸಮಣ್ಣ. ನಿನ್ನಂತ ಬಿನ್ನನ್ಗಿತ್ತು ಏನು ಗೊತ್ತಾಯ್ತದೆ ಈ ಬಸ್ರಿ ಬಾಣಂತನ ಸಮಾಚಾರ. ಮಗಿನ ಎತ್ಕೊಡೋದು ಅಂದ್ರೆ ಮಗ್ದಾಗಿನ ಅನ್ಕಿತ್ ಕೊಟ್ಟಂಗ ಅನ್ಕೊಂಡವಳೆ. ಆಸರ್ಕಿ ಬಾಸರ್ಕಿ ಕಳಿಬೇಕು. ಹೊಟ್ಟೆಗಿನ ಮಗಿಗೆ ನಾಗರಿಕ ಯಾವುದು ನಿಜಾಯಿತಿ ಯಾವುದು ಅಂತ ತಿಳಿಬೇಕು. ಶ್ರೀಕೃಷ್ಣ ಪರಮಾತ್ಮನೇ ಸುಭದ್ರೆ ಹೊಟ್ಟಾಗಿದ್ದಾಗ ಅಭಿಮನ್ಯಿಗೆ ಹೇಳಿದ್ದಂಗೆ ಪಾಠ ಹೇಳಿದ್ರೆ ನಾಳೆ ನಮ್ಮನೆಲ್ಲುಟ್ಟ ಮಗಿನು ನಮ್ಮ ಪುಟ್ ನಂಗೆ ನಾ ಕಳ್ಳಿಗೆ ದೊಡ್ಡ ನಾಯ್ತಾನೆ. ಆಗ ಊರಾಗ ಹೋದ್ರೆ ಎಲ್ಲರೂ ಗೌರವ ಕೊಡಬೇಕನ್ನಲ್ಲೇ ಮೂದೇವಿ. ಏನೇ ಮುಚ್ಚೆ ಬಾಯಿ, ಆರೆತ್ತ ಮುಂದೆ ಒಂದೆತ್ತ ಮಾತಾಡಕ್ ಬಂದವಳೆ. ನಿನ್ನಂತ ಭಿನ್ನಂಗಿತ್ತು ಏನ್ ಗೊತ್ತಾಯ್ತದೆ? ನಾಗರಿಕ ಅಂದ್ರೆ ಸ್ವಂತ ಬಳಸ್ಕೊಂಡು ನಿಗ್ರಸ್ಕೊಂಡಿರೋದ್ ಅನ್ಕೊಂಡವಳೆ. ಇಂಥವಳು ಕೂಡ ನಂದೇನ್ ಮಾತು ಯವ್ವ ತಾಯಿ ತಾಯಿ ಕೂಸೊಟ್ಟ ಗಂಟನು ನಂಟಿ ಕಾಣಿ ಇಲ್ಲೇಯ. ನಿನ್ ಮಗಳಿಗೆ ಸ್ಥಾನ ಪಾನ ನೀರು ನಿಡಿ ವ್ಯವಸ್ಥೆ ಎಲ್ಲ ನಂದೇಯ. ಬಸ್ರಿ ಕೊನೆ ಬರ್ಬೇಕಾದ್ರೆ ಹೊಸಿ ಮಡಿ ಮೈಲ್ಗೆ ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ಹುಟ್ಟ ಮಗಿಗೆ ಕಾಲ್ದುಳ ಬರ್ದಲ್ಲ, ಅದಕ್ಕೆ ಗೊತ್ತಾಯ್ತು. ಏನ್ ಗೊತ್ತಾಯ್ತದೋ ಈ ಪ್ಯಾಸನ್ ಮುಂಡೆ ಅವಕ್ಕೆ. ಪ್ರವೀಣಣ್ಣ ಹೇಳಿ, ಹೇಗಿತ್ತು? ಮುದುಕಿನ ಹಾ ಸರ್. ನಂಗೆ ಮುದುಕಿ ಥರ ಎಲ್ಲೂ ಅನ್ನಿಸ್ಲಿಲ್ಲ. ಆಮೇಲೆ ಡೈಲಾಗು ಕ್ಲಾರಿಟಿ ಬೇಕಿತ್ತು. ಆ್ಯಕ್ಟ್ ಹಂಗೆ ಮಾಡ್ತಾಯಿದ್ರಿ, ಏನೋ ಒಂದು ಬೇಕು, ಏನೋ ಮಾಡಬೇಕು ಅನ್ನೋ ಥರ ಮಾಡ್ತಾಯಿದ್ರಿ. ಸೊ ಆ ಥರದ್ದೇನೂ ಹಂಗೆ ಅನ್ನಿಸ್ಲಿಲ್ಲ. ಇಷ್ಟ ಇರಲಿಲ್ವಾ ನಿಮಗೆ ಈ ವೇದಿಕೆ? ನಾನು ಇಷ್ಟ ಇದೆ. ಮತ್ತೆ ಯಾಕೆ ಈ ಥರ ಡಬ್ಬಾ ಥರ ಆ್ಯಕ್ಟ್ ಮಾಡಿದ್ರಿ? ಆ್ಯಕ್ಚುಲಿ ರಿಹರ್ಸಲ್ ತುಂಬ ಮಾಡ್ಸೋರಲ್ಲ ನಿಮ್ಮ ಕ್ಲಾಸಲ್ಲಿ, ಇನ್ನೂ ಮಾಡ್ಬೋದಿತ್ತು ಅನಿಸ್ತು. ಅಜ್ಜಿ ಥರ ಪ್ರಯತ್ನ ಪಡ್ತಿದ್ದೆ ಹೊರತು ಅನಿಸ್ಲಿಲ್ಲ. ಸಾರಿ ಸರ್, ರಿಜೆಕ್ಟೆಡ್. ನನ್ನ ಪ್ರಕಾರ ಫಸ್ಟ್ ರಿಜೆಕ್ಷನ್ ನೀವೇ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾಡಿದ್ರಿ. ಈಗ ಹೇಳಿ ನಿಮ್ಗೇನು ಅನ್ನಿಸ್ತು ಅಂತ? ಸ್ಪೀಚ್ಲೆಸ್ ಮ್ಯಾಮ್. ನಾ ಅನ್ಕೊಂಡಿರ್ಲಿಲ್ರಿ. ನೀವೆಲ್ಲ ಹೇಳಿದ ತಕ್ಷಣ ಹೌದು ಏನೋ ಮಿಸ್ಟೇಕ್ ಮಾಡೇನಿ, ಏನು ಮಾಡೇನಿ ಅಂತ ಗೊತ್ತಾಗ್ಲಿಲ್ರಿ. ಬಟ್ ನೀವೆಲ್ಲ ಶಾಕ್ ಕೊಟ್ಬಿಟ್ರಿ ನಂಗ್ರಿ. ಖುಷಿ ಆಯ್ತ್ರಿ ಮ್ಯಾಮ್. ಸೊ ಸೂಪರ್. ನಮ್ಮ ಜಡ್ಜಸ್ ಕೂಡ ಒಂದು ಚಿಕ್ಕ ಚಮಕ್ ಕೊಟ್ಟಿದ್ದಾರೆ. ಸೊ ನೀವು ಸೆಲೆಕ್ಟ್ ಆಗಿದ್ದೀರಾ. ಆಕ್ಚುಲಿ ನಾವು ನಾರ್ಮಲ್ ಆಗಿ ನೋಡ್ದಂಗೆ ಉಮಾಶ್ರೀ ಮೇಡಮ್ ಮಾಡಿರೋ ಪಾತ್ರನೇ ಪುಟ್ಟಂಜಿ ಅವ್ರು ಮಾಡಿರೋದೆಲ್ಲ ಈ ನೆನಪು ಬರೋದು ಅವರೇ ನಮಗೆ. ಈ ನಮ್ಮ ಏಜೆಡ್ ಕ್ಯಾರೆಕ್ಟರ್ ನಮ್ಮ ಯಾರೋ ಮಾಡಿದಾಗ ನೆನಪು ಬರೋದು ಅವರೇನೆ. ಆ್ಯಕ್ಚುಲಿ ನಮ್ಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಅದೇ ಫೀಲ್ ಇತ್ತು. ಆ ವಾಯ್ಸ್ ಮಾಡ್ಯುಲೇಷನ್ ಆಗಲಿ ತುಂಬ ಅದ್ಭುತವಾಗಿ ಮಾಡಿದ್ರಿ. ಕಂಗ್ರ್ಯಾಟ್ಸ್. ಎಸ್, ನಿಜವಾಗ್ಲೂ ಚೆನ್ನಾಗಿತ್ತು. ಟೈಮಿಂಗ್ ಚೆನ್ನಾಗಿತ್ತು, ಮಾಡ್ಯುಲೇಷನ್ ಚೆನ್ನಾಗಿತ್ತು, ಎನರ್ಜಿ ಚೆನ್ನಾಗಿತ್ತು. ಓವರ್ ಆಲ್ ಸೂಪರ್ ಆಗಿತ್ತು, ಸಖತ್ತಾಗಿತ್ತು. ಥ್ಯಾಂಕ್ ಯು. ಉಮಾಶ್ರೀ ಮೇಡಮ್ ನೋಡ್ದಂಗೆ ಆಯಿತು, ಚೆನ್ನಾಗಿತ್ತು. ಧರ್ಮಯ್ಯ ಅಂತ ಅಂದಾಗಲೇ ಅಲ್ಲೇ ಹೊಡ್ಕೊಂಡ್ಬಿಟ್ರಿ ನೀವು. ಅಂದಾಗಿತ್ತು ಮಾತ್ರ. ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ ಇದೆ ನಿಮ್ಮ ಹತ್ರ, ಒಳ್ಳೇದಾಗಲಿ. ನಿಮಗೆ ಇಲ್ಲಿ ಬರೋಕ್ಕೆ ಕಾರಣ ಸರ್? ನನ್ಗೇನಂತಂದ್ರೆ ನಮ್ಮ ಅಪ್ಪನ ರಿಲೇಷನಲ್ಲೆಲ್ಲ ನಮಗೆ ತುಂಬ ಕೀಳಾಗಿ ಕಂಡವ್ರೆ. ನಾವು 5 ಜನ ಹೆಣ್ಮಕ್ಳು, ನನ್ನ ತಮ್ಮ ಒಬ್ಬನೇ. ನಾವು ನಮ್ಮ ಮಮ್ಮಿ ನಮ್ಮನ್ನೆಲ್ಲ ಊರಿಗದು ಕರ್ಕೊಂಡು ಹೋದ್ರೆ ಇವ್ರು 5 ಜನ ಆದರೆ ಇವ್ರನ್ನ ಎದಕ್ಕೆ ಅಂದ್ರೆ ನಾವು ಹೋದ ತಕ್ಷಣ ಹೊರಗಡೆ ಚಾಪಿ ಹಾಸಿ ನಮ್ಮ ನೆಲದ ಮೇಲೆಲ್ಲ ಮಲಸಿದ್ದಾರೆ. ಆಮೇಲೆ ನಾವು ಊಟ ಮಾಡಿದ್ರೆ ಅಕ್ಕಿ ಖಾಲಿ ಆಗುತ್ತೆ ಮನೆಯಲ್ಲಿ, ಲೈಕ್ ಈ ಥರ ಮಾತುಗಳನ್ನ ಕೇಳಿದ್ದೀವಿ. ಬಟ್
ಹಂಗೆಲ್ಲ ಅಂದವ್ರಲ್ಲ ನಮ್ಮ ಅಪ್ಪ ಅಮ್ಮಂಗೆ ಕೀಳಾಗಿ ಕಂಡವ್ರೆ ಅಂಥವ್ರ ಮುಂದೆ ಬೆಳೆದು ನಿಂದಿರ್ಬೇಕು, 4 ಜನರಿಗೆ ಉದಾಹರಣೆ ಆಗ್ಬೇಕು ಅನ್ನೋದು ನಂದು ಸರ್. ಮಹೇಶ್ ಸರ್ ತುಂಬ ಭಾವುಕರಾಗಿದ್ದಾರೆ ನಿಮ್ಮ ಸ್ಟೋರಿ ಕೇಳಿದ್ಮೇಲೆ. ಸೊ ಮಹೇಶ್ ಸರ್ ಹೇಳಿ. ಒಳ್ಳೇದಾಗ್ರಪ್ಪ ನಿಮ್ಗೆ, ಆಯ್ತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಂಬರ್ 4 ಅವರು ತುಂಬಾ ಚೆನ್ನಾಗಿ ಹ್ಯಾಕ್ ಮಾಡಿದ್ರು. ಇವಾಗ ನಂಬರ್ 5 ಬರೋ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಯಲ್ಲಪ್ಪ ಯಾದಗಿರಿ. ಎಲ್ರಿಗೂ ನಮಸ್ಕಾರ 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 ರೀ. ನನ್ನ ಹೆಸರು ಪೈಲ್ವಾನ್ ವೀರ ರೀ. ಆದ್ರೆ ಈಗ ಫ್ಯಾಮಿಲಿ ಮ್ಯಾನ್ ವೀರ ಆಗಿನ್ರಿ. ಯಾಕೆ ಕೇಳ್ತೀರೇನ್ರಿ? ಲವ್ ರೀ, ಲವ್. ಈ ಲವ್ ಅನ್ನೋನ್ ಕಂಡು ಹಿಡ್ದಾನಲ್ರಿ, ಅವ ಸಿಗ್ಬೇಕ್ರಿ ನನ್ನ ಕೈಯಾಗ. ಅವ್ನ ಕುಂಡಿಗೆ ಮಳಿನ ಹುಡ್ತೀನಿ ಮಗನಿಗೆ. ಅಲ್ರಿ, ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದಂಗ ಮಾಡಿದಂಗ ಮಾಡಿ ಅವನವನು ರೊಕ್ಕ ಡಿಮಾಂಡ್ ಹೆಚ್ಚಳು ಹೇಳ. ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ಕೊಂಬಂದ್ರ ಮದ್ವಿ ಅಂತಾಳ, ಇಲ್ಲಂದ್ರೆ ಇಲ್ಲ ಅಂತಾಳ. ಅದಕ್ಕೆ ನಾನು 1 ಲಕ್ಷ ಇಲ್ದಿದ್ರೇನ 50,000 ಆದ್ರೂ ಸಂಪಾದನೆ ಮಾಡ್ಕೊಂಡ್ ಬರ್ತೀನಂತ ಶಿಸ್ತಾಗಿ ರೆಡಿಯಾಗಿ ಸೀದಾ ಬೆಂಗಳೂರು ಬಸ್ ಹತ್ತೆ. ಅಲ್ಲಿ ನೋಡ್ತೀನಿ ನಮ್ಮವ್ರು ಬಂದಾರ. ಹೆಂಗ ಕಾರಿಯಪ್ಪನ ಅಂಗಡಿಯಾಗ ಕಾರಿ ಬೆಲ್ಲ, ಬೆಳೆಯಪ್ಪನ ಅಂಗಡಿಯಾಗ ಬಿಳಿ ಬೆಲ್ಲ, ಹಾಯಿ ಅಂಗಡಿಯಾಗ ಬಳ್ಳೊಳ್ಳಿ, ನನ್ನೇ ನೋಡ್ತೆ ಪತ್ರೋಳಿ ಅಂತ ಬಂದಾಕಿನ ಸೀದಾ ಡ್ರೈವರ್ ಹಿಡಿದು ಅಳ್ಳಾಡ್ಸೋಕ್ ಬಿತ್ತಾಳ. ಏನ್ ಅನ್ಕೊಳ್ರಿ ಗೇರ್ ಅವ ಅಂದ, ಅಕ್ಕೋರ ಇದಕ್ಕಂತ ಸಂಬಳ ಸರ್ಕಾರ ನನಗೆ ಸಂಬಳ ಕೊಡ್ತಾ ಇದ್ವ, ದಯವಿಟ್ಟು ಬಿಟ್ಬಿಡ್ವಾ ಅಯ್ಯೋ ಅಂದ. ಅದಕ್ಕೆ ಆಕೆ ಸೀದಾ ನನ್ನ ಕಡೆಗೆ ಬರಕತ್ತ. ನಾ ಭಾಳ ಶಾಣೆ ಅದೀನಿ, ಆಕೆ ಗೊತ್ತಾಯ್ತಲ್ಲ ನನ್ನ ಕಡೆಗೆ ಬರೋದಂತ. ಸುಮ್ಮನೆ ಬಸ್ ಸ್ಟ್ಯಾಂಡ್ನಾಗ ಸೀಟಿನಾಗ ಒಳಗೆ ಸುಮ್ಮನೆ ಮಾಡ್ಕೊಂಡವ್ರು ಸರ ಸ್ಟೈಲ್ ಮಾಡಕತ್ತೆ. ಬಂದಾಕಿನೇ ಹೇ ತೆಗಿಯೋ ಅಂದ್ಲು. ಅದಕ್ಕೆ ನಾ ಹಾಂ ಹೇನೇ ಅಂದೆ. ಹೋ ನೀನು ನಮ್ಮಕ್ಕಿನ ಮನಿಕ ಅಂತ ಸುಮ್ಮನೆ ರಾತ್ರಿ ಬೆಂಗಳೂರಿಗೆ ಬಂದು ನೋಡ್ತೀನಿ. ಅಬಾ ಬಾ 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 ಏನು ಬೆಂಗಳೂರು ಆದ್ರಿ, ಮಸ್ತ್ ಅದ್ರಿ ಬೆಂಗಳೂರು. ಬೆಂಗಳೂರು ಏನು ಕಲಿಸ್ತದಿಲ್ಲ ಗೊತ್ತಿಲ್ರಿ, ಅದ್ರ ಅನುಭವ ಮಾತ್ರ ಮಸ್ತ್ ಕಲಿಸ್ತದ್ರಿ. ಅಲ್ರಿ ಬೆಂಗಳೂರು ನೋಡ್ತಿದ್ರ 500 ರೂಪಾಯಿ ನೋಟ್ ನೋಡ್ದಾಗ ಆಗಿತ್ತು ನೋಡ್ರಿ. ಯಾಕಂದ್ರ ಎಲ್ಲಾ ಲ್ಯಾಂಗ್ವೇಜ್ ಇರ್ತಾವಲ್ರಿ, ಹಂಗ ಬೆಂಗಳೂರಿನಾಗ ಎಲ್ಲಾ ಲ್ಯಾಂಗ್ವೇಜ್ ಜನಗಳು ಅದಾರ್ರಿ. ಯಲ್ಲಪ್ಪ ಅವರೇ, ಪ್ರಯತ್ನ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ನಿಮ್ಮ ಉತ್ತರ ಕನ್ನಡ ಭಾಷೆನ ಅರ್ಥ ಆಗಿಲ್ಲ ಗೊತ್ತಿಲ್ಲ. ನನಗನ್ಸಿದ್ದೇನು ಅಂದರೆ ನೀವು ಡೈಲೆಕ್ಟ್ಸ್ನ ಪೂರ್ತಿ ಮಾಡ್ತಿರ್ಲಿಲ್ಲ, ಒಪ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀರಿ ನಂಗನ್ಸಿದ್ದು. ಆಮೇಲೆ ಕ್ಲಿಯಾರಿಟಿ ನಂಗೆ ಅನ್ಸಿಲ್ಲ ಆ ಭಾಷೆ ನಂಗೆ ಅರ್ಥ ಆಯಿತು ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಕ್ಲಿಯಾರಿಟಿ ಇರಲಿಲ್ಲ ನಿಮ್ಮದು. ಡೈರೆಕ್ಟ್ ಒಪ್ಸೋಕ್ಕೆ ಪ್ರಯತ್ನ ಪಡ್ತಿದ್ರಿ. ವೆಲ್ ಟ್ರೈ. ಇನ್ನು ನೆಕ್ಸ್ಟ್ ದಿನ ಇದೆ, ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಮಿಂಚು ಮ್ಯಾಮ್ ನಿಮ್ಮ ಕಮೆಂಟ್ಸ್. ತುಂಬ ಸ್ಪೀಡು ಓಡ್ತಿದ್ರಿ ಅಲ್ಲಪ್ಪ. ಸೊ ಸ್ವಲ್ಪ ಸ್ಲೋ ಆಗಿ ಹೇಳಿದರೆ ನಮ್ಗೆ ಅರ್ಥ ಆಗ್ತಿತ್ತೋ ಏನೋ ಗೊತ್ತಿಲ್ಲ, ಬಟ್ ನಮ್ಗೆ ನೀಟಾಗಿ ಅರ್ಥ ಆಗಲಿಲ್ಲ. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿ, ಆಯಿತಾ? ಏನೋ ಹೇಳ್ಬೇಕಿರು ಒಪ್ಪಿಸ್ಬಿಡೋಕೆ. ಅಯ್ಯಪ್ಪ ನನ್ನ ಕೆಲಸ ನಾ ಬಂದೀನಿ, ಡೈಲಾಗ್ ಟಪ ಟಪ ಅಂತ ಹೇಳಿ ಮುಗಿಸ್ಬಿಡ್ಬೇಕು ಅಂಥೇಳಿ ಆ ರೀತಿ ಇದು ಮಾಡಕತ್ತಿದ್ರಿ. ಮತ್ತು ಅಕಾರ ಹಕಾರ. ಸೊ ಅದು ಪ್ರಾಣೇಶ್ ಅವರು ಒಂದು ಹೇಳ್ತಿರ್ತಾರೆ, ಯಾವತ್ತೂ ಒಂದು ಜೋಕ್ ಹೇಳ್ತಿರ್ತಾರೆ ಅವರು, ನಮ್ಮೂರು ಆದರ ಆತಿಥ್ಯಕ್ಕೆ ಹೆಸರುವಾಸಿ ಅನ್ನೋ ಬದಲ ನಮ್ಮೂರು ಹಾದರ ಆತಿಥ್ಯಕ್ಕೆ ಹೆಸರುವಾಸಿ. ಸ್ವಲ್ಪ ನೋಡ್ಕೋಬಿ, ಅಕಾರ ಹಕಾರ ಆಗಲಿ. ಎಲ್ಲಪ್ಪ ಯಾಕೆ ಬೇಕು ಈ ವೇದಿಕೆ ನಿಮಗೆ? ವೇದಿಕೆಗಂತ ಹುಡುಕಾಡಿದ್ವಿ. ಆದ್ರೆ ಎಲ್ಲರೂ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಏನೋ ಒಂದು ಟ್ಯಾಲೆಂಟ್ ಇರ್ತದ್ರಿ ಅವ್ರ ಹತ್ರ. ನನ್ನ ಹತ್ರ ಕಲಿಬೇಕನ್ನೋ ಟ್ಯಾಲೆಂಟ್ ಐತೆ, ಆದ್ರೆ ಬರಹ ಅನ್ನೋ ಟ್ಯಾಲೆಂಟ್ ಇಲ್ಲ. ಏನು ಓದಕ್ ಬರಕ್ ಇಲ್ಲ ಬರಲ್ರಿ, ಓದಕ್ ಬರಲ್ಲ. ಓದೇ ಇಲ್ವಾ? ಓದೇ ಇಲ್ರಿ. ಇನ್ನು ಬರಲ್ವಾ? ಬರಲ್ರಿ. ಸ್ಕೂಲ್ಗೆ ಹೋಗಿಲ್ಲ ನೀವು? ಇಲ್ಲ, ಓದಿಲ್ರಿ. ಹೇಗ್ ಕಲ್ತ್ರಿ ಈ ಡೈಲಾಗ್ಸ್ ಎಲ್ಲ? ಮೆಮೊರಿ ಸ್ವಲ್ಪ ಇದು ಮಾಡ್ತೀನಿ, ಅದ್ರ ಮೇಲೆ ಸ್ವಲ್ಪ ಆ್ಯಕ್ಟಿಂಗ್ ಮಾಡೋದ್ರ ಮೇಲೆ ಅದು ಮಾಡ್ರಿ. ಮತ್ತೆ ನೆಕ್ಸ್ಟು ಶೋ ಈ ಪ್ರಾಕ್ಟೀಸ್ಗಳಿರುತ್ತೆ, ಪರ್ಫಾರ್ಮೆನ್ಸ್ಗಳೆಲ್ಲ ಇರುತ್ತೆ. ಸೊ ಹೇಗೆ ಮುಂದೆ? ಪ್ರಾಕ್ಟೀಸ್ ಮಾಡ್ತೀನಿ ರೀ. ಪ್ರಾಕ್ಟೀಸ್ ಮಾಡಿ ಅದು ಏನು ಕೊಟ್ಟಾರ ನನ್ನ ಜೊತೆ ಇದ್ದವನ್ನ ಯಾರನ್ನ ತಿಳ್ಕೊಂಡು ಇದು ಮಾಡ್ತೀನಿ ರೀ. ಯಾಕಂದ್ರೆ ಓದಕ್ಕೆ ಬರೋಕ್ಕೆ ಅಷ್ಟೇ ಅಲ್ಲ, ಕಲಿಗಾರಾಗಿ ಅವನು ಒಳಗೆ ಕಲಿ ಆಗಿದ್ರೆ ಸಾಕು, ಹೆಂಗಾದ್ರೂ ಕಲಿಬೋದಂತ
ತಂದಿನೂ ಹೇಳ್ತಿದ್ರು ನಾಟಕ ಮಾಡ್ತಿದ್ರು. ಏನು ಕೆಲಸ ಮಾಡೋದಲ್ಲಪ್ಪ? ಕುರಿ ಕಾಯ್ತಿದ್ರು. ಯಾವ್ರ? ಯಾದಗಿರಿ ಅಣ್ಣ. ಯಾದಗಿರಿ ಅಂತಕ? ಶಾಪುರ್ ರೀ. ಶಾಪುರ್. ಶಾಪುರ. ಓಕೆ. ಹಶ್ವಿದೆ, ಸೊ ಅದನ್ನ ಪ್ರೂವ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿರುತ್ತೆ. ಎಷ್ಟು ಕುರಿಗಳದಾವ? ಒಂದು 50 ಅದಾವ್ರಿ. 50 ಅದಾವ. ಅಪ್ಪ ಅಮ್ಮ ಅದಾರ್ರಿ, ವಯಸ್ಸಾಗ್ಯಾರ. ಇವಾಗಂತೂ ಮಾಡೋ ಪರಿಸ್ಥಿತಿ ಇಲ್ಲ. ಅಣ್ಣ ಅದನ್ರಿ, ನನಗೆ ಅಣ್ಣ ಅದಾರ, ಅಕ್ಕರ್ ಅದಾರ್ರಿ. ಬಿಟ್ಟು ಹೋಗಿಬಿಟ್ಟಾರೆ. ನಮ್ಗೆ ಈಟೇಟ ಇದ್ದೀವ್ರಿ, ಬಿಟ್ಟು ಹೋಗ್ಯಾರ. ಅವಾಗ ನಮ್ಗೆ ಈಟೇಟ್ ಇದ್ದೀವಿ, ನಮಗೆ ಬಿಟ್ಟು ಹೋಗಿ ಅಂದ್ರೆ ನಾನು ಓದ್ತಿದ್ದೀನಿ ರೀ, ಶಾಲೆಗೆ ಓದ್ತಿದ್ದೆ. ನಮ್ಮ ಅಪ್ಪ ಸಣ್ಣವಿದ್ದ ನಾನು ಕಳಿಸ್ತಿದ್ದ. ನಮ್ಮ ಅಣ್ಣ ಅವ್ರ ಹೆಂಡ್ರ ಮಕ್ಕಳ ಜೊತೆ ಚಲೋ ಇರೋಕೆ ನನಗೆ ಹೊಡೆದು ಬಿಡಿಸಿದನ್ರಿ. ಅವಾಗಿಂದ ನಾನು ತಲೆ ಸ್ವಲ್ಪ ನೀವು ಚೆನ್ನಾಗಿ ಮಾಡಿ, ನೀವೊಂದು ಮಾದರಿಯಾಗಿ ಆಯ್ತಾ. ಈಗ ನಿಮ್ಗೇನೋ ಓದು ಬರಹ ಇಲ್ಲ ಅಂತಲ್ಲ, ನೀವು ಕಲಿಕೆ ಕಲ್ತ್ಬಿಟ್ಟು ಮಾಡ್ತೀನಿ ಅಂದ್ರೆ ನೀವು ಮಾಡಿಬಿಟ್ಟು, ಆ್ಯಕ್ಚುಲಿ ವೇದಿಕೆ ನಮ್ದು ಇದೆ ಅಷ್ಟೇ, ಟ್ಯಾಲೆಂಟ್ ನಿಮ್ಮದು. ಈ ವೇದಿಕೆ ನಿಮಗೂ ಸಹ ಬಿಟ್ಕೊಟ್ಟಿದ್ದೀವಿ ಫುಲ್ಲು. ಈ ವೇದಿಕೆನ ನೀವು ಯೂಸ್ ಮಾಡಿಕೊಂಡು ನೀವು ಎಲ್ಲರಿಗೂ ಮಾದರಿ, ಯಾಕಂದ್ರೆ ತುಂಬ ಜನ ಇರ್ತಾರೆ ನಿಮ್ಮ ಥರ ಓದಿದ್ದವರು ಅಲ್ಲ, ಅವ್ರದ್ದು ಮಾದರಿಯಾಗಿ ಆಯ್ತಾ. ಇದ್ರ ಜೊತೆಗಿರ್ತೀವಿ ಎಲ್ಲರೂ. ಅಳಂಗಿಲ್ಲ. ನಿಮ್ಮನ್ನ ಬಿಟ್ಟು ಹೋದವ್ರು ಯಾರು? ಅಣ್ಣ, ಅಕ್ಕ? ಅಣ್ಣರು ಬಿಟ್ಟು ಹೋಗ್ಯಾರ್ರಿ. ಅಣ್ಣಾರು ಬಿಟ್ಟು ಹೋಗ್ಯಾರ. ನನಗೆ ಇಬ್ರು ಅಣ್ಣರು ಬಿಟ್ಟು ಹೋಗ್ಯಾರ್ರಿ ಸಣ್ಣ ವಯಸ್ಸಿದ್ದಾಗ. ನನಗೆ ನಾನು ನಮ್ಮ ಅಣ್ಣ 6 ವರ್ಷನವ್ರು ಇದ್ದೀವ್ರಿ. ಅವಾಗ ಆ ಟೈಮ್ ಮದುವೆ ಆಗ್ತಲ್ರಿ, ಬಿಟ್ಟು ಆದ್ರು ಕುಡ್ತು ಚಟಕ್ಕೆ ನಮ್ಮಪ್ಪ ಕುಡ್ತು ಚಟಕ್ಕೆ ಬಿದ್ದವ್ರಿ. ಮಕ್ಕಳು ಬಿಟ್ಟು ಅದ್ರೆಲ್ಲ ಮದುವೆ ಮಾಡಿದೆ ಇದಂತ. ಅವಾಗ ಭಾಳ ಕಷ್ಟ ಐತ್ರಿ. ಅನ್ನ ಕೂಡ ಸಿಗ್ತದಲ್ರಿ. ಸತ್ಯವಾಗಿ ಹೇಳ್ತೀರಿ, ಕಲಿದಾಗ ಅನ್ನನೂ ಕೂಡ ಕದ್ದು ತಿಂದೀನ್ರಿ ನಾವು. ನಿಜವಾಗಲ್ರಿ, ಅನ್ನ ಕೂಡ ಕದ್ದು ತಿಂದೀವ್ರಿ. ನಮ್ಮ ಅಪ್ಪ ಹೇಳೋರು, ನಾನು ಓದ್ಸೋಕ್ಕಾಗಲಿಲ್ಲ ಮಗನ, ಅವ್ರಿಗೋಸ್ಕರ ನಿಮ್ಮನ್ನು ಓದ್ಸೋಕೆ ಬಿಟ್ಟೀನಿ, ದಯವಿಟ್ಟು ನಮ್ಮ ಚಮಸ್ರಿ ಅದ ಬಾ, ನೀ ಯಾಕೆ ಕಳಿಸ್ತೀನಿ, ನಾನು ಏನಾದರೂ ಮಾಡ್ತೀನಿಪ್ಪ, ನನಗೆ ಕಲಿಬೇಕನ್ನೋ ಆಸೆ ಐತಿ. ಆದರೆ ಎಲ್ಲೋದ್ರು ಯಾರಾದರೂ ಕಲಿಸ್ತಾರಂತ ಬೆಂಗ್ಳೂರಿಗೆ ಬಂದೇನ್ರಿ. ಬೆಂಗ್ಳೂರಿಗೆ ಬಂದಾಗ ಬಚ್ಚಲ ತೊಳ್ಕೊಂಡು ಅದು ಮಾಡ್ಕೊಂಡು ಇದು ಮಾಡಿಕೊಂಡು ನನಗೆ ಓದೋದಕ್ಕೆ ಯಾರೂ ಕಲಿಸಿಲ್ಲ. ಆದರೆ ಆ್ಯಕ್ಟಿಂಗ್ ಕಲಿಬೇಕಂತ ಭಾಳ ಇಷ್ಟ. ಅದಕ್ಕೆ ಅಲ್ಲಿ ಇಲ್ಲಿ ಸಿನಿಮಾ ನೋಡಿಕೊಂಡು ಈ ವೇದಿಕೆ ಆಡಿಷನ್ ಸಿಕ್ತು, ಬಂದೇನ್ರಿ. ಅದ್ರ ನನಗೆ ಜೀವಮಾನದಲ್ಲಿ ಒಂದೇ ಆಸೆ, ತಂದೆ ತಾನೇ ಎಲ್ಲರೂ ನೋಡ್ಕೊತೀನಿ ಅಂತ ಹೇಳ್ತಾರೆ. ಆದರೆ ನನ್ನ ತಂದೆ ತಾಯಿ ನಾನು ಬಿಟ್ಟು ಹೋಗಿರಲ್ರಿ. ಅವ್ರ ಅಣ್ಣವರು ಅವ್ರ ಮುಂದೆ ನಾನು ರಾಜರಾಣಿ ಥರ ನೋಡಬೇಕು ಅನ್ನೋ ಆಸೆ ರೀ ನನ್ನ ತಂದೆ ತಾಯಿ. ಖಂಡಿತ ಇಲ್ಲಪ್ಪ. ಅದಕ್ಕೋಸ್ಕರ ಈ ವೇದಿಕೆನ ನೀವೇ ಗಿಟ್ಟಿಸ್ಕೊಂಡಿರೋದು. ಸೊ ಇದನ್ನು ಇಲ್ಲಿ ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ. ಸೊ ಹಾರ್ಡ್ ವರ್ಕ್ ಮಾಡಿ, ಖಂಡಿತವಾಗ್ಲೂ ಯು ವಿಲ್ ಬಿ ರೀಚ್ ಯುವರ್ ಡೆಸ್ಟಿನೇಷನ್. ಮಾಡ್ತೀನಿ ರೀ. ಅಲ್ಲಿ ಬಸ್ ಬರ್ದಿದ್ದು ಬೋರ್ಡರ್ ಓದ್ತಿಲ್ಲ, ಅದು ಓದಕ್ಕೆ ಬರಂಗಿಲ್ಲ, ಮತ್ತೆ ಹೆಂಗೆ ಹತ್ತೀವಿ? ಇಲ್ಲ, ಅವ್ನು ಟ್ರೈನಾಗ ಹೋಗೋದು, ಬಸ್ಸಾಗ ಹೋಗಲ್ಲ, ಟ್ರೈನಲ್ಲಿ ಹೋಗೋದು. So let's welcome Suman Chikmagalur. ಹಾಯ್ ಮ್ಯಾಮ್. ಹಾಯ್ ಟೆಕ್ನಿಷಿಯನ್ಸ್, ಹೇಗಿದ್ದೀರಾ ಎಲ್ಲರೂ? ಸರ್ ಹಾಯ್, ನಿಮ್ಗೆ ಸ್ಪೆಷಲ್ ಹಾಯ್. ಮುಂಚೆ ಮ್ಯಾಮ್ ಸಾಂಗ್ ಹಾಕೋ ಬಂದಿದ್ದು ನೋಡಿ ನಾನು ಸೀಮಂತ ಅನ್ಕೊಂಡ್ರಾ? ಹೌದು, ನನಗೂ ಆಸೆನೆ. ಆದ್ರೆ ಏನು ಮಾಡಲಿ, ನನ್ನ ಗಂಡ ನನ್ನ ಜೊತೆ ಕೋಪರೇಟೇ ಮಾಡ್ತಿಲ್ವಲ್ಲ. ಎಲ್ಲಿ ಕೆಲಸ ಕೋಆಪರೇಟಿವ್ ಬ್ಯಾಂಕ್ ಅಲ್ಲ ಸರ್? ಅಲ್ಲಿಗೂ ಬರ್ತೀನಿ ಸರ್. ಅಂದಾಗೆ ನನ್ನ ಹೆಸರು ತುಂಬಾ ಉದ್ದ ಐತೆ ಹೆಸರು ನಿಮ್ದು. ಏನಂತ ಹೇಳಿ ಹೆಸರು ನೋಡೋಣ. ಅಲ್ಲ ಸರ್, ನನ್ನ ಹೆಸರು ಖುಷಿ ಅಂತ. ಹೆಸರಲ್ಲೇನೋ ಖುಷಿ ಇದೆ, ಆದರೆ ನನ್ನ ಜೀವನದಲ್ಲಿ ಖುಷಿನೇ ಇಲ್ಲ. ಮೆಂಚು ಮ್ಯಾಮ್, ಒಂದು ಹೆಣ್ಣಿನ ಕಷ್ಟ ಒಂದು ಎಣ್ಣೆ ಅಲ್ವಾ ಕೇಳಬೇಕಾಗಿರೋದು? ಹೌದು. ನನ್ನ ಕಷ್ಟ ಏನು ಅಂತ ಕೇಳಲ್ವಾ? ಏನ್ ನಿನ್ ಕಷ್ಟ? ಹೇಳ್ತೀನಿ ಕೇಳಿ. ನನ್ನ ಗಂಡ ತುಂಬ ಒಳ್ಳೆಯವರು, ಆದರೆ ರೊಮ್ಯಾನ್ಸ್ ಅಂತ ವಿಷಯ ಬಂದರೆ ಮೊಬೈಲ್ ನೆಟ್ವರ್ಕ್ ಥರ ಅವಾಗವಾಗ ಬರುತ್ತೆ, ಹಂಗೆ ಹೋಗ್ಬಿಡುತ್ತೆ. ಇದು ನನ್ನ ತಪ್ಪ. ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ? ವೈಫೈ ಹಾಕ್ಸ್ಕೊಳ್ಳಿ. ಅಲ್ಲ ಸರ್, ನಾನೇ ಹತ್ರ ಹೋಗಿ ಹಾಟ್ಸ್ಪಾಟ್ನ ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ಏನಾಗುತ್ತೆ ಹೇಳಿ? ಸಡನ್ನ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗುತ್ತೆ, ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಇದು ನನ್ನ ತಪ್ಪ ಹೇಳಿ?
ನಾನೆಷ್ಟು ರೊಮ್ಯಾಂಟಿಕ್ ಆಗಿದ್ದೀನಿ. ನನ್ನ ಗಂಡ ನನ್ನ ಜೊತೆ ಅನ್ರೊಮ್ಯಾಂಟಿಕ್ ಆಗಿದ್ರೆ ನನಗೆ ಮಕ್ಕಳಾಗುತ್ತಾ? ಹೇಳಿ ನೀವೇ, ಹೇಳಿ ಏನಾದರೂ ಇಲ್ಲ, ನಾನು ಮಹೇಶ್ ಸರ್ ಸಪೋರ್ಟ್ ಮಾಡ್ತೀವಿ. ಪ್ರವೀಣಗೆ ನನಗೂ ಆ್ಯಕ್ಚುಲಿ ಅವರೇ ಬೇಕು. ಏನು ಹೋಗಿ ಬಂದವರೆಲ್ಲ ನಿನ್ನೆ ಬೇಕು ಅಂತಾರೆ. ಎಲ್ಲ ರಿಲೇಟಿವ್ಸ್ ಮದುವೆಗೂ ಹೋಗ್ತೀನಿ. ಹೋಗಿದ ತಕ್ಷಣ ಕೇಳಿದೆ, ಏನು ಹೇಳಿ, ಒಂದೇ ಒಂದು ಕ್ವಶನು, ಮದುವೆ ಆಗಿ 1 ವರ್ಷ ಆಯಿತು, ಇನ್ನೂ ಮಗುನೇ ಆಗಿಲ್ಲ ಅಂತ. ನಾನೇನು ಮಾಡಲಿ? ಪ್ರಾಜೆಕ್ಟ್ ಫುಲ್ಲು ರೆಡಿ ಇದೆ, ಆದರೆ ಪ್ರಾಜೆಕ್ಟ್ ಮ್ಯಾನೇಜರೇ ರೆಡಿ ಇಲ್ಲ. ನಾನು ಎಲ್ಲ ದೇವಸ್ಥಾನಕ್ಕೂ ಹೋಗಿ ದೇವ್ರ ಹತ್ರ ಕೇಳ್ಕೊಂಡೆ, ದೇವ್ರೇ ನನಗೆ ಸಂತಾನ ಭಾಗ್ಯ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಗಂಡನಿಗೆ ರೊಮ್ಯಾನ್ಸ್ ಅನ್ನೋ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ರೆ ಮಕ್ಕಳು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗ್ತಾರಂತೆ. ಸರ್ ನೀವೇ ನೋಡೋಕ್ಕೆ ಸೇಮ್ ಡಿಟ್ಟು ನಮ್ಮ ಗಂಡನ ಥರನೇ ಇದೆ. ಸೇಮ್ ಸರ್, ಅದೇ ಕರ್ಲಿ ಏರ್ಸು, ಅದೇ ಕ್ಯೂಟ್ ಐಸು. ಅವ್ರು ನಮ್ಮ ಅಣ್ಣ. ಅವ್ರ ಹೆಸರು ಸರ್? ಅವ್ರ ಹೆಸರು ನವೀನ. ಆದ್ರೆ ನನಗೆ ಪ್ರವೀಣನೇ ಬೇಕು. ಗಂಡ ಬರೋ ಟೈಮ್ ಆಯಿತು, ಹೋಗ್ಬೇಕು. ಇನ್ನು ಸ್ವಲ್ಪ ರೆಡಿ ಆಗೋದಿದೆ. ಅವ್ರು ನೋಡಿ ಸೈಡಿಗೆ ಬಾ ಅಂತ ಇದ್ದಾರೆ. ಬಲ್ಲ ಟೆಕ್ನಿಷಿಯನ್ಸ್ ಒಂದು ಮ್ಯೂಸಿಕ್ ಹಾಕಿ ನೋಡೋಣ. ದಂತದ ಗೊಂಬೆ ತರಾನೇ ಕಾಣಿಸ್ತಾ ಇದ್ದೀರಾ ಇವತ್ತು ನೀವು. ಸೊ ಈ ದಂತದ ಗೊಂಬೆ ಪರ್ಫಾರ್ಮೆನ್ಸ್ನ ನಮ್ಮ ಸೀನಿಯರ್ಸ್ ಹತ್ರ ಕೇಳ್ಬಿಡೋಣ ಅಲ್ವಾ? ನಿಮ್ಮ ಫೇವ್ರೆಟ್ ಯಾರು ಸೀನಿಯರ್ಸ್ ಇದ್ದಾರೆ ಅವ್ರನ್ನೇ ಕೇಳ್ಬಿಟ್ರಪ್ಪ ನೀವು. ಅದೇ ಪ್ರವೀಣ್ ಸರ್, ನೀವೇ ಹೇಳಿ. ಪ್ರವೀಣ ಬಂದವರೆಲ್ಲ ನಿನ್ನೆ ಇಷ್ಟಪಡ್ತಾರಲ್ಲ. ಕಿವಿಗೆ ಸಾಕಾದಾಗ ಕೇಳಿಸ್. ಹೇಳಿ ಹೇಳೋಣ, ಏನಾದರೂ ಹೇಳಿ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಲ್ಲ, ಚೆನ್ನಾಗಿತ್ತು. ಅದೇ ನಾನು ಬಂದವರಿಗೆಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಅಕಾರ ಹಕಾರ ಇದೆಯಲ್ಲ, ಸೊ ಅದೊಂದು ಚೂರು ಅದ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸೊ ಒಳ್ಳೆಯ ಪ್ರಯತ್ನ. ಸೀರಿಯಲ್ ಚೆನ್ನಾಗಿ ಕಂತಿದ್ರಿ. ಡೈಲಿ ಉಡ್ತೀರಾ? ಇಲ್ಲ ಸರ್, ಇಲ್ಲ ಸರ್. ನಿಮ್ಗೆ ಯಾರು ಉಡಿಸಿದ್ದು ಇದನ್ನ? ಸುಕನ್ಯಾ ಅಂತ ಸರ್. ಸುಕನ್ಯಾ ಯಾರು ಉಡಿಸಿದ್ದ? ಹೌದು ಸರ್. ನಿಮ್ಗೆ ಯಾವಾಗ ಬೇಕು ಅಂತ ಹೇಳಿ ಅವಾಗ ಉಡ್ಸೋರ. ಇಲ್ಲ, ಸೇಮ್ ಹುಡುಗಿ ತರನೇ ಕಾಣಿಸಿದ್ರ. ಹಿಂಗ್ ಸ್ವಲ್ಪ ಪಲಕ್ ತಿರುಗಿ ನೋಡಿ. ಚೆನ್ನಾಗಿ ಕಾಣ್ತಿದ್ದೀರಿ. ಓಕೆ, ಒಳ್ಳೇದಾಯ್ತು. ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಸುಮಂತ್. ಆ್ಯಂಡ್ ಇನ್ನು ಸ್ವಲ್ಪ ಪ್ರಯತ್ನ ಬೇಕು. ಸೊ ನೆಕ್ಸ್ಟಿಂದ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಒಳ್ಳೆ ಕಂಟೆಸ್ಟೆಂಟ್ ಆಗೋ ಎಲ್ಲ ಲಕ್ಷಣ ಇದೆ. ವೆಲ್ಕಮ್ ಟು ಮಹಾನ್ ಕಿಲಾಡಿ. ಖುಷಿಯಾಗಿ ತುಂಬ ಚೆನ್ನಾಗಿ ಕಾಣ್ತೀರಾ ನೀವು. ಆ್ಯಕ್ಚುಲಿ ಪ್ರವೀಣ್ ಹೇಳ್ದಂಗೆ ಓವರಾಲ್ ಚೆನ್ನಾಗಿ ಮಾಡಿದ್ರಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಫಾರ್ ಯೋರ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಓಕೆ, ಇವಾಗ ಬರ್ತಾ ಇರುವಂತ ರೋಲ್ ನಂಬರ್ 7. ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸೋಣ ಲಕ್ಕಿ ಗುಲ್ಬರ್ಗಾ ಆನ್ ಸ್ಟೇಜ್. ಸರ್ ಏನು ಮಾಡಿಲ್ಲ ಸರ್. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ರಲ್ಲ ಸರ್. ಸರ್ ಸರ್ ಏನು ಮಾಡಿಲ್ಲ ಸರ್. ಸರ್ ಭಯ ಆಗ್ತದೆ ಸರ್ ನಿಮ್ಗೆಲ್ಲ ನೋಡಿದ್ರೆ. ಸರ್ ಬಿಟ್ಬಿಡಿ ಸರ್, ಮನೆಗೆ ಹೋಗ್ಬೇಕು ಸರ್. ನಮ್ಮಮ್ಮ ಕಾಯ್ತಿರ್ತಾರೆ ಸರ್. ಬಿಟ್ಬಿಡಿ ಸರ್. ಸರ್ ನೀವೇ ಕರ್ಕೊಂಡು ಬಂದಿರತ್ತ ಇಲ್ಲ? ಓ ಮನೇಲಿ ಹಲೋ ಸರ್, ಮನೆ ಕಟ್ ಕಳಿಸ್ಬಿಡಿ ಸರ್. ಸರ್ ಮನೆ ಕಟ್ ಕಳಿಸ್ಬಿಡಿ ಸರ್. ನಿಮ್ಗೆ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ ಸರ್. ಬಿಟ್ಬಿಡಿ ಸರ್. ನಾನ್ ಕೊಲೆಗಾರನ? ನಾನ್ ಕೊಲೆ ಮಾಡ್ತೀನಿ
ಮಾಡ್ತೀನ, ನಾನು ಕೊಲೆ ಮಾಡ್ತೀನ. ಹೌದು ಸರ್, ನಾನು ಕೊಲೆಗಾರನೇ. ನಿಮ್ ಪ್ರಕಾರ ಕೊಲೆ ಮಾಡೋ ತಪ್ಪ? ದೇವರು ಸೃಷ್ಟಿ ಮಾಡಿದ್ದಾನೆ ಒಂದು ಜೀವಿಗೆ ಇನ್ನೊಂದು ಜೀವಿ ಅಂತ. ತಪ್ಪ ಅದು? ತಪ್ಪ ಅಲ್ಲ. ನೀವು ಜಿಂಕೆ ಅನ್ಕೊಂಡ್ರೆ ಶಿಕ್ಷೆ ಇದೆ, ಮೇಕೆ ಅನ್ಕೊಂಡ್ರೆ ಶಿಕ್ಷೆ ಇದೆಯಾ? ಶಿಕ್ಷೆ ಇಲ್ಲ. ಯಾಕೆ? ಜಿಂಕೆಗಿಂತ ಮೇಕೆ ಜಾಸ್ತಿ ಇದೆಯಲ್ಲ, ಮೇಕೆ ಜಾಸ್ತಿ ಇರೋದು ಮೇಕೆ ಪ್ರಾಬ್ಲಮ್ ಅಲ್ಲ ತಾನೆ? ಮತ್ತೆ ಮೇಕೆಗಿಂತ ಮನುಷ್ಯರೇ ಜಾಸ್ತಿ ಇದಾರಲ್ಲ, ಮನುಷ್ಯರನ್ನ ಕೊಂದ್ರೆ ತಪ್ಪಲ್ಲ ತಾನೆ? ನನಗೆ ಮನುಷ್ಯರನ್ನ ಹಿಂಚೆಂಚು ನರಕ ತೋರಿಸಿ ಕೊಲೆ ಮಾಡ್ತಾ ಇದ್ದೀನಿ ಸರ್. ಹಿಂಚೆಂಚು ನರಕ ತೋರಿಸಿ ಕೊಲೆ ಮಾಡ್ತಾ ಇದ್ದೀನಿ. ಸರ್, ನನ್ಗೂ ಭಯ ಆಗುತ್ತೆ ಸರ್. ಅಲ್ಲ ಸರ್, ನಾನು ಯಾಕೆ ಕೊಲೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾ ಸರ್? ಸರ್, ನಮ್ಮೂರು ಭೀಮನಹಳ್ಳಿ. ಅಲ್ಲಿ ನಾನು, ನಮ್ಮಮ್ಮ, ಅಲ್ಲ ತಂಗಿ, ಪುಟಾಣಿ ತಂಗಿ ಸರ್. ಅವಳಿಗೆ ಬರೀ 8 ವರ್ಷದ ಮಗು ಸರ್. ಅಲ್ಲ ಸರ್, ಗಂಡು ಕಿಲೋ ಮನೆ ಅಂದ್ರೆ ಹಳ್ಳಿಗಳಲ್ಲಿ ಸುಳ್ಳೆ ಪಟ ಕಟ್ತಾರಲ್ಲ ಸರ್, ಇದು ನ್ಯಾಯನ ಸರ್? ನೀವೇ ಹೇಳಿ. ಅಲ್ಲ ಸರ್, ನಮ್ಮಮ್ಮ ನಮ್ಮೆಲ್ಲರೂ ನನ್ನ ತಂಗಿನ ನನ್ನ ಒಂಟಿಯಾಗಿ ಸಾಕ್ತಿದ್ರು. ಅದಕ್ಕೆ ಜನರು ಏನೇನೋ ಅಪಾರ್ಥ ತಿಳ್ಕೊಂಡು ಊರಲ್ಲಿ ನಮ್ಮಮ್ಮನ ಸುಳ್ಳೆ ಪಟ ಕಟ್ಟಿ ಸುಳ್ಳೆ ಮನೆ ಊರಲ್ಲಿ ಇರಬಾರ್ದು ಅಂತ ರಾತ್ರಿ ದಾಗ 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 ಬೆಂಕಿ ಹಚ್ಚಿ ಸುಟ್ಬಿಟ್ರು ಸರ್, ಇದೇ ಕಣ್ಣಲ್ಲಿ. ಕಾಲ ಮಿಂಚಿಲ್ಲ. ನಾನು ಅದೇ ಊರಿನವ್ರಿಗೆ ಇವತ್ತು ಊರು ನಮ್ಮೂರು ಗುಲ್ಬರ್ಗ, ಅಲ್ಲಿ ಜಾತ್ರೆ ಇದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಸೇರಿರ್ತಾರೆ. ಅದಕ್ಕೆ ನಾನು ತೇರಲ್ಲಿ ಆಟಮ್ ಬಾಂಬ್ನ ಬ್ಲಾಸ್ಟ್ ಮಾಡ್ತಾ ಇದ್ದೀನಿ. ಬಾಂಬ್ ಬ್ಲಾಸ್ಟ್ ಆದಾಗ ಅಲ್ಲಿರೋ ಜನಗಳು ಅಯ್ಯೋ ಅಪ್ಪ ಚೀರ್ತಾರಲ್ಲ, ಅವಾಗ ನನಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ಇದೇ ಜನ ನಮ್ಮಮ್ಮ ನನ್ನ ತಂಗಿ ಸಾಯ್ಬೇಕಾದ್ರೆ ಕಣ್ ತುಂಬ ನುಗ್ತಾ ಇದ್ರು. ಅವ್ರ ಕಣ್ಗಳು ಇನ್ನೂ ನನ್ನ ಕಣ್ ಮುಂದೆನೆ ಬರ್ತಾ ಇದೆ ಸಾರ್. ಬಾಂಬು ಸಾಮಾನ್ಯ ಬಾಂಬಲ್ಲ, ಬಾಂಬ್ ಬ್ಲಾಸ್ಟ್. ಅಯ್ಯೋ ಅಬ್ಬಾ 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 ಅಬ್ಬಾ, ಏನ್ ಸಖತ್ತಾಗಿ ಮಾಡಿದಿರಂದ್ರೆ ಸೀರಿಯಸ್ ಆಗಿ ಲಕ್ಕಿ ಅವರೇ. ಸೈಕೋ ಕ್ಯಾರೆಕ್ಟರ್ ಅಂತೂ ಸೈಕಾಗೆ ಮಾಡಿದೀರಾ. ಸೊ ಈಗ ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ಮಹೇಶ್ ಸರ್. ಲಕ್ಕಿ ಅವರೇ, ಚೆನ್ನಾಗಿ ಮಾಡಿದ್ರಿ. ವೇರಿಯೇಷನ್ನು ಇತ್ತು, ಆದರೆ ಚೀರಾಟ ಸ್ವಲ್ಪ ಜಾಸ್ತಿ ಅನಿಸ್ತು. ಆಮೇಲೆ ಅದು ಕಾಮಿಕ್ ಆಗಿ ಮಾಡೋರಲ್ಲ, ಕೀರ್ಲು ವಾಯ್ಸ್ ತುಂಬ ಹೆವಿ ಅನಿಸ್ತು, ಕ್ಲಿಯಾರಿಟಿ ಬರ್ತಿರ್ಲಿಲ್ಲ. ಆಲ್ ದ ಬೆಸ್ಟ್. ಲಕ್ಕಿ ಫುಲ್ ಬಾಡಿನೇ ಶೇಕ್ ಮಾಡ್ತೀಯ ಕೊಡು. ಬಟ್ ಎನರ್ಜಿ ಚೆನ್ನಾಗಿತ್ತು, ಬಟ್ ಸ್ಪಷ್ಟತೆಗಳು ತುಂಬ ಕಡಿಮೆ ಇತ್ತು. ಸ್ವಲ್ಪ ಸ್ಪೀಡ್ ಇತ್ತು, ಅರ್ಥ ಆಗೋದು ನಮಗೆ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಅದೇ ಇವ್ರು ಹೇಳ್ದಂಗೆ ನೀವು ಸ್ವಲ್ಪ ಕಿರ್ಚಾಟ ಕಮ್ಮಿ ಮಾಡಿದಿದ್ರೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಿತ್ತು. ಇನ್ನೊಂದು ಸ್ವಲ್ಪ ಭಾವನೆಗಳು ಬೇಕಾಗಿತ್ತು. ಆ ಕೋಪ ಅದು ನಮಗೂ ಅನ್ನಿಸ್ಬೇಕು, ಆ ಥರ ಇರಬೇಕಾಗಿತ್ತು. ಬಟ್ ವೆಲ್ ಟ್ರೈ. ಸೈಕೋ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ರಿ, ಸೈಕೋ ಥರನೇ ಮಾಡಿದ್ರಿ. ಫಸ್ಟು ಸ್ಟಾರ್ಟಿಂಗ್ ಎಂಟ್ರಿಯಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಸಾಂಗ್ ಆಗಿ ನಂತರ ಈ ಕಡೆ ಬಂದ್ರಿ. ಆಮೇಲೆ ನಾನು ಹಂಗೆ ಹಿಂಗೆ ಅಂತ ಬೇಕಾದ್ರೆ ಮತ್ತೆ ಆಮೇಲೆ ಅಂತ ಒಂದು ಕಾಮಿಕ್ ಆಗಿ ಇದೊಂದಿತ್ತಲ್ಲ, ಅದು ಚೆನ್ನಾಗಿತ್ತು. ಆಮೇಲೆ ಬರೀ ಈಗ ಮಾತಾಡ್ಬೇಕಾದ್ರೆ ಬರೀ ಅಂದರೆ ಈಗ ನಾರ್ಮಲ್ ಆಗಿ ಮಾತಾಡಿದ್ರೆ ಸೈಕೋ ಕ್ಯಾರೆಕ್ಟರ್ ಅನ್ನೋ ಬದಲು ನೀವು
ಹಿಂಗೆ ಬರ್ತಾ ಇತ್ತು, ಅದು ಕಿರ್ಚಾಟನೇ ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಸ್ಪಷ್ಟತೆ ಇರಲಿಲ್ಲ ಸ್ವಲ್ಪ, ಏನು ನೆನಪು ಮಾಡ್ಕೊಂಡು ಅದು ನೆನಪು ಮಾಡ್ಕೊಂಡು ಅಂದರೆ ಡೈಲಾಗೇ ನೆನಪು ಮಾಡ್ಕೊಳ್ಳೋಕ್ಕೆ ಅದೊಂದು ಅಂದರೆ ನಾವು ಯೂಸ್ ಮಾಡ್ತೀವಿ, ಅದನ್ನು ಪಾಸ್ಗಳನ್ನ ಯೂಸ್ ಮಾಡ್ತೀವಿ, ಅದು ಆ ಥರ. ಸೊ ಅದು ಒಂದು ಸ್ವಲ್ಪ ಜಾಸ್ತಿ ಇತ್ತು, ಅಂದರೆ ಪದೇ ಪದೇ ಅದೇ ಆಗ್ತಾಯಿತ್ತು. ಸೊ ಅದು ಬಿಟ್ಟರೆ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ನಿಮ್ಮದು ಗುಲ್ಬರ್ಗನಾ? ಹಾಂ ಸರ್. ಗುಲ್ಬರ್ಗ ಇಲ್ಲಿ? ಗುಲ್ಬರ್ಗ ಚಿತ್ತಾಪುರ ಸರ್. ಚಿತ್ತಾಪುರ. ನನಗೆ ಸರ್ ನಿಮ್ಮನ್ನ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಸರ್. ಲೈಕ್ ಯಾಕಂದರೆ ನನಗೆ ನೀವು ಅಂದರೆ ನೀವು ನಂಗೆ ನೋಡಿದಾಗ ನಿಮ್ಗೊಂದು ಫೀಲ್ ಬರುತ್ತೆ ಅನ್ಕೋತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಗಣೇಶ್ ಸರ್ ಸಾಂಗ್ಸ್ ಬಿದ್ದರೆ ನಮ್ಮ ಮನೇಲಿ ಎಲ್ಲರೂ ನೀನು ಗಣೇಶ್ ಥರ ಕಾಣ್ತೀಯ ಅಂತ ಹೇಳೋರು. ಸರ್ ನಿಮ್ಮ ಅಣ್ಣವ್ರ ಕೈಯಲ್ಲಿ ಖಡ್ಗ ಇದೆ ಸರ್. ಲೈಕ್ ನಾನು ಒಂದು 3-4 ವರ್ಷದಿಂದ ಅವ್ರನ್ನ ಲೈವ್ ಆಗಿ ನೋಡಿದೆ ಸರ್. ನಾನು ಅಂದರೆ ಲೈಕ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಾನು ಬೆಳಿಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತೇಳಿ ಸೇಮ್ ನಿಮ್ಗೆ ಗೊತ್ತಾಗುತ್ತೆ ಸರ್ ರೆಪ್ರೆಸೆಂಟ್. ಅದನ್ನ ಇದು ಮಾಡ್ಸೋಕ್ಕೆ ಸರ್ ತುಂಬ ಒಂದು 3-4 ತಿಂಗಳು ಕಷ್ಟಪಟ್ಟಿದ್ದೀನಿ. ಡೈಲಿ ಜ್ಯುವೆಲರ್ ಶಾಪ್ ಹೋಗ್ತಾ ಇದ್ದೆ, ಅವರು ಹೆಂಗೆಂಗೋ ಮಾಡೋರು, ಇದೇ ದಿನ ಫೋಟೋ ತೋರಿಸ್ತಾ ಇದೆ, ಸರ್ ಥರನೇ ಬರ್ಬೇಕು, ಅವ್ರ ಥರನೇ ಬರ್ಬೇಕಂತ. ನಂಗೆ ಖುಷಿ ಆಗುತ್ತೆ ಸರ್ ನಿಮ್ನ ಯಾವಾಗಲೂ ನೋಡಿದಾಗ. ಬಟ್ ಇವಾಗ ಹೇಳ್ಬೇಕಂತ ಒಂದು ಸ್ಟೇಜ್ ಸಿಕ್ಕಿದೆ, ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಕಂಗ್ರಾಟ್ಸ್ ಒಳ್ಳೇದಾಗಲಿ. ಪ್ರವೀಣ್ ಸರ್ ನಿಮಗೆ ನೋಡಿದಾಗೂ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಮೊನ್ನೆ ನೀವು ರೀಸೆಂಟಾಗಿ ನಮ್ಮ ಪಕ್ಕದಲ್ಲಿರೋ ಊರಿಗೆ ಬಂದಿದ್ರಿ, ಸೂಗುರೇಶ್ವರ ಇದು ಜಾತ್ರಾ ಮಹೋತ್ಸವಕ್ಕೆ. ನೈಟ್ ಎಲ್ಲ ನೀವು ಮತ್ತು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಆರ್ಟಿಸ್ಟ್ಗಳೆಲ್ಲರೂ ಬಂದಿದ್ರಿ. ಅವಾಗ ನಿಮ್ಮನ್ನ ಅಲ್ಲಿ ಸ್ಟೇಜ್ ಮೇಲೆ ನೀವು ಬಂದಾಗ ನಾನು ಅಲ್ಲಿ ಎದುರುಗಡೆ ಕುಂತು ಎಂಜಾಯ್ ಮಾಡ್ತಾ ಇದ್ದೆ, ಚಪ್ಪಾಳೆ ಹೊಡಿತಾ ಇದ್ದೆ. ಬಟ್ ಇವತ್ತು ಹಣೆ ಬರ ನಿಮ್ಮ ಮುಂದೆನೇ ಕರ್ಕೊಂಡು ಬಂದಿದೆ ಸರ್. ಚೆನ್ನಾಗಿ ಉಳಿಸ್ಕೊಳ್ತೀನಿ ನೀವು ಹೇಳಿರೋ ಒಪಿನಿಯನ್ ಅಂತ ಇಷ್ಟೇ ಹೇಳೋದು ಸರ್. ಥ್ಯಾಂಕ್ ಯು ಸರ್. ಆರಾಮಾಗಿ ಮಾತಾಡಿ, ಇಲ್ಲೂ ಹಂಗೆ ಮಾತಾಡ್ಬಿಡಿ. ಹಣೆ ಬರ ಅಂದರೆ ನನಗೂ ಒಂಥರ ಭಯ ಆಗ್ಬಿಡ್ತೀವಿ. ನೀನು ಹಣೆ ಬರಲಿ, ನಾನು ಹಣೆ ಬರ ಚೆನ್ನಾಗಿ ನಿನ್ನ ಮುಂದೆ ಬಂದು ಕೂತಿದ್ವಿ. ಇಲ್ಲ ಸರ್, ಚಿಕ್ಕ ವಯಸ್ಸಿಂದ ನಿಮ್ಮ ಸ್ಕಿಟ್ಗಳೆಲ್ಲ ನೋಡ್ತಾ ಇದೀವಲ್ಲ ಸರ್, ಕಾಮಿಡಿ ಕಿಲಾಡಿ. ಅಂದ್ರೆ ನಾನು 9th ಸ್ಟ್ಯಾಂಡರ್ಡ್ ಇದ್ದೆ ಸರ್. ನಿಜ 9th ಸ್ಟ್ಯಾಂಡರ್ಡ್ ಇದ್ದೆ ಸರ್. ಪ್ರವೀಣ ನಿಂಗೆ ಅಷ್ಟು ಅಪ್ಪ, ನಾನು ನಿನ್ನ ಜೂನಿಯರ್ ಅದಕ್ಕಂಡೆ ಸರ್. 9th ಸ್ಟ್ಯಾಂಡರ್ಡ್ ಇದ್ದೆ, ನಿಮ್ಮ ಸ್ಕಿಟ್ಗಳೆಲ್ಲ ಬರೋ ಅವಾಗ ಚಿಕ್ಕ ವಯಸ್ಸಲ್ಲ ಸರ್, ಬಿಫೋರ್ ಹೈಸ್ಕೂಲ್. 10 ವರ್ಷದ ಹಿಂದೆ. ಅಲ್ಲ ಇವ್ರು ದೊಡ್ಡವರು, 9th ಸ್ಟ್ಯಾಂಡರ್ಡ್ ದೊಡ್ಡವರು. ನಾನು ದೊಡ್ಡವನ ಈಗ 80 ವಯಸ್ಸನ ಈಗ 80 ಈಗ ಇನ್ನೇನು ನಾಳೆನೆ ಡೇಟ್ ಕೊಟ್ಟವ್ರೆ ಡಾಕ್ಟ್ರು. ಮುಂದಿನ ಸ್ಪರ್ಧಿ ನಂಬರ್ 8. So let's welcome Yogita Hasan on stage. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಆಯ್ತಲ್ಲ ಕಡೆ ಜುಮ್ಮ. ಟಚಿಂಗ್ ಐ ಡ್ಯಾಶ್ ಯು. ಈ ಸೀನ್ ನೋಡಿ ನಿಮ್ಗೆ ಯಾವ್ದಕ್ಕ ಬಂದು ಹೇಳಿ, ನಮ್ ಜಗ್ಗೇ ಸರ್ದು ಕಾಮಿಡಿ ಸೀನ್ ನೆನಪಾಯ್ತಲ್ವಾ? ಅಲ್ಲಿ ಗುಡ್ಸೋದು ಒರ್ಸೋದನ್ನ ಕೂಡೋದು ಕಳಿಯೋದು ಅಂದ್ರು, ನಾನು ಬರ್ಸೋಳು ಓದ್ಸೋಳು ಸರ್. ಮಹೇಶ್ ಸರ್, ನಾನು ಒಂದ್ ಕಡೆಯಿಂದ ಯಾವ ತರ ಕಾಣ್ತೀನಿ ಹೇಳಿ? ಸೇಮ್ ಮಿಂಚು ಮೇಡಮ್ ತರ ಇದ್ದೀನಲ್ವಾ ಸರ್? ನಾನು ಇನ್ನೊಂದ್ ಕಡೆಯಿಂದ ಯಾವ ತರ ಕಾಣ್ತಿದ್ದೀನಿ ಹೇಳಿ? ಸೇಮ್ ರಕ್ಷಿತಾ ಮೇಡಮ್ ತರ ಇದ್ದೀನಲ್ವಾ? ಅಯ್ಯೋ, ನಾನು ಮಿಸ್ ಮಾಡ್ಕೊಂಡೆ ಸರ್. ಪ್ರೇಮ್ ಸರ್ ಅವರು ನನ್ನ ಬ್ಯೂಟಿ ನೋಡಿ ಫಿದಾ ಆಗಿ ನನಗೆ ಪ್ರಪೋಸ್ ಮಾಡಿದ್ರು. ನಾನೇ ಜಗ್ಗೇ ಸರ್ನ ಮದುವೆ ಆಗೋಣ ಅಂತ ರಿಜೆಕ್ಟ್ ಮಾಡಿದೆ. ಆದ್ರೆ ಪರಿಮಳ ಮೇಡಮ್ ಅವ್ರನ್ನ ಕ್ಯಾಚ್ ಹಾಕೋಬಿಟ್ರು. ಈ ಕಡೆ ಜಗ್ಗೇ ಸರು ಇಲ್ಲ, ಪ್ರೇಮ್ ಸರು ಇಲ್ಲ. ನಾನು ಯಾರನ್ನ ಮದುವೆ ಆದೆ ಗೊತ್ತಾ? ಹಾಸನ್ ಜಗ್ಗುನ. ಅವರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಾನು ಈಗೇನು ಕಮ್ಮಿ ಅಲ್ಲ ಸರ್. ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಯಾವ ಹಾಡಾಡ್ತಾರೆ ಗೊತ್ತಾ ಸರ್? ನಿಂಗಿ 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 ನಿತ್ತಿ ಕತ್ತಿಯಲ್ಲೇ ನಿಂಗಿ, ಈ ಹಾಡು ಹಾಡ್ತಾರೆ. ಅಷ್ಟೇ ಅಲ್ಲ ಸರ್, ಈಗಿನ ಕಾಲದಲ್ಲಿ ಎಲ್ಲ ನಮ್ಮಂಗಿರಲ್ಲ. ಈಗಿನ ಕಾಲದ ಹುಡುಗಿರು ಪ್ರೀತಿ ಪ್ರೇಮ ಮದುವೆ ಬಗ್ಗೆ ಅವ್ರದ್ದೇ ಅಭಿಪ್ರಾಯ ಇಟ್ಕೊಂಡಿರ್ತಾರೆ. ಹುಡುಗಿಯರು ಏನಂತಾರೆ ಗೊತ್ತಾ ಸರ್? ಚೂಸ್ ಎನಿ ಫೋ, ಲವ್ ಎನಿ ಟು, ಮ್ಯಾರಿ ಓನ್ಲಿ ಒನ್ ಅಂತ ಅಭಿಪ್ರಾಯ ಈಗಿನ ಕಾಲದ ಹುಡುಗಿರು. ಬದಲಾಯಿಸಕ್ಕಾಗಲ್ಲ ಬಿಡಿ. ಇನ್ನು ಮಕ್ಕಳ ವಿಚಾರ ಅಂತೂ ನೋಡಿ ಮಕ್ಕಳೇ, ಅಪ್ಪ ಅಮ್ಮ ಅಂದರೆ ದೇವ್ರ ಸಮಾನ. ಪೂಜಿಸಿ ಆರಾಧಿಸಿ ಅಂತ ಬುದ್ಧಿ ಹೇಳಿದ್ರೆ ಯಾವ ಹಾಡಾಡ್ತಾರೆ ಗೊತ್ತಾ ಸರ್? ಅದು ಸರಿ ಈ ತರ ಹಾಡ್ತಾರೆ. ಇವ್ರನ್ನೆಲ್ಲ ನಾವು ಬದಲಾಯಿಸಕ್ಕಾಗತ್ತ ಮೇಡಮ್? ಖಂಡಿತ ಆಗಲ್ಲ. ನಾವು ಇವ್ರ ಬಗ್ಗೆ ಮಾತಾಡ್ತಾ ಇದೀವಿ.
ಕಟ್ಕೊಂಡಿರೋ ಗಂಡನ ಬಗ್ಗೆ ಹೇಳಿಲ್ಲ ನೋಡಿ. ಮೊದ್ಲು ನಮ್ಮ ಜಗ್ಗು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಬರ್ತಾ ಬರ್ತಾ ಎಣ್ಣೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. 30, 60, 90 ಅಂತ ಒಂದು ವಾರ 30 ಹೊಡಿತಾರೆ. ನಾನು ಕೇಳಿದೆ, ರೀ ಹಿಂಗೆ 30 ಹೊಡ್ಕೊಂಡು ಕೂತ್ಕೊಂಡ್ರಿ ನಿಮ್ಮನ್ನು ನಾನು ಹೆಂಗ್ರಿ ನಂಬಿ ಜೀವನ ಮಾಡೋಣ, ಸಖವಾಗಿ ಹೋಗಿದೆ. ಏನಂತಾರೆ ಗೊತ್ತಾ, ನಾನು ನೀನು ನನ್ನ ನಂಬೋ, ನೀನು ನನ್ನ ನಂಬಿದ್ರೆ ನಂಬಿಕೆ ಕೆಟ್ಟವರಿಲ್ಲ. ನೀನು ನನ್ನ ನಂಬಿದ್ರೆ ದಾರಿ ಕೊಡ್ತೀನಿ, ಇಲ್ಲ ಅಂದರೆ ದಾರಿ ಕೊಡಲ್ಲ ಅಂತಾರೆ. ಏನಲ್ಲೇನು ಮನೇನ ಕಟ್ಟಕ್ಕಾಗುತ್ತೆ, ಬಡೇತದೆ ಅಂತ ಹಾಳಾಗೋಗ್ಲಿ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಸಂಡೇ 60 ಹೊಡಿತಾರೆ. 60 ಹೊಡೆದಾಗ ನನ್ನ ನೋಡಿ ಯಾವ ಹಾಡಾಡ್ತಾರೆ ಗೊತ್ತಾ ಸರ್? ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು. ಸಾರಾ ಸೇಸಲ್ ನನ್ನ ಹೆಣ್ಣು ಕಾಣ್ತಾ, ಅವಳು ನೋಡ್ರಿ ಹೆಂಗವಳೆ, ಬಾಟ್ಲು ನೋಡ್ರಿ ಹೆಂಗಿರುತ್ತೆ, ಅವಳು ಮುಖ ಅಲ್ಲ ಮೂಗು ಇಡ್ಸಲ್ಲ ಅಂತಾರೆ. ಬಡತದೆ, ನಿನ್ನ ಮದುವೆ ಆಗಿರೋದೇ ನಾನು ಹೆಚ್ಚು, ನಾನು ಹಿಂಗೆ ಆಡ್ಕೋತೀಯ ಮಾಡ್ತೀನಿ ಅಂತ ನಾನು ರೇಗ್ಬಿಟ್ಟು ಸುಮ್ಮನಾಗ್ತೀನಿ. ನೆಕ್ಸ್ಟ್ ಸಂಡೇ ಫುಲ್ಲು ಬಾಟ್ಲು ಹಿಡ್ಕೊಂಡು ಮನೆಗೆ ಬರ್ತಾರೆ. ನಾನೇನಾದರೂ ನೈಟಿ ಹಾಕ್ಕೊಂಡಿದ್ರೆ ಕೋಪ ಬಂದು ಏನಂತಾರೆ ಗೊತ್ತಾ, ನಾನು ಎಣ್ಣೆ ಹೊಡೆದಾಗ ನೈಟಿ ಹಾಕ್ಕೊಂಡಿದ್ರೆ ನಮಗೆಲ್ಲಿಂದ ಕೋಪ ಬರುತ್ತೆ, ಹುಷಾರ್ ಓಡಿಸ್ಬಿಡ್ತೀನಿ, ಮನೆಗೆ ಓಡಿಸ್ತೀನಿ ಅಂತಾರೆ. ಅದೇ ನಾನು ರೇಷ್ಮೆ ಸೀರೆ ಉಟ್ಕೊಂಡು ಖುಷಿಯಾಗಿ ಹೂವು ಮುಡ್ಕೊಂಡು ಅವ್ರ ಮುಂದೆ ನಿಂತ್ಕೊಂಡ್ರೆ ಯಾವ ಓಡಾಡ್ತಾರೆ ಗೊತ್ತಾ ಮೇಡಮ್? ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಈ ಥರ ಆಡ್ತಾರೆ. ಆಮೇಲೆ ನನ್ನನ್ನು ತುಂಬ ಪ್ರೀತಿಸಿ ಲಾಸ್ಟಲ್ಲಿ ಏನು ಮಾಡ್ತಾರೆ ಗೊತ್ತಾ, ನಮ್ಮ ಜಗ್ಗಿ ಸರಿ ಡೈಲಾಗ್ ಟಚಿಂಗ್ ಅಂದ್ಬಿಟ್ಟು ಮುದ್ದು ಮಾಡ್ತಾರೆ. ವಾವ್ ಮ್ಯಾಮ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕೂಡ ಆ್ಯಕ್ಟಿಂಗ್ ಕೂಡ ಮಾಡಿದ್ರಿ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನಮ್ಮ ಸೀನಿಯರ್ಸ್ನ ಕೇಳ್ಬಿಡೋಣ. ಮ್ಯಾಮ್ ಹೆಂಗನ್ಸ್ತು ಅವ್ರ ಆ್ಯಕ್ಟಿಂಗ್? ಸಕ್ಕದಾಗಿತ್ತು. ನಿಮ್ಮ ಎನರ್ಜಿಗಂತೂ ಹ್ಯಾಟ್ಸ್ ಆಫ್, ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಮಿಂಚು ಅವರೇ, ನಿಜ ಹೇಳಿ ನಿಮಗೆ ಅವರು ಪರ್ಫೆಕ್ಟಾಗಿ ಮಾಡಿದ್ರು ಅನಿಸ್ತಾ ನಿಮಗೆ? ಎನರ್ಜಿಯಾಗಿ ಮಾಡಿದ್ರು. ಇಲ್ಲ ಯಾಕಂದ್ರೆ ನಂಗೆ ಅನಿಸ್ಲಿಲ್ಲ. ಯಾಕಂದ್ರೆ ನೀವು ಏನು ಮಾಡ್ತಾ ಇದ್ದೀರ ಅಂದ್ರೆ ಈಗ ಅವರು ನಿಮ್ಮನ್ನು ಹೋಲ್ಸ್ಕೊಂಡ್ರಲ್ಲ, ಅದಕ್ಕೋಸ್ಕರ ನೀವೇನೋ ಇದು ಕೊಡ್ತಾ ಇದ್ದೀರಾ ಮಾರ್ಕ್ಸ್ ಅನ್ಸುತ್ತೆ. ಅಲ್ಲ ನಂಗೆ ಅನ್ಸಿದ್ದು ಅಲ್ಲ, ನಿನ್ನ ಹೆಸರು ತಗೊಂಡಿದ್ದಕ್ಕೆ ಚೆನ್ನಾಗಿ ಮಾಡಿದ್ರು ಅಂತ ಅಲ್ಲ, ನನಗನ್ಸಿದ್ದು ನನ್ನ ಒಪಿನಿಯನ್ ನಾನು ಹೇಳಿದೆ. ಅಲ್ಲ, ನೀನು ಒಬ್ಳು ಆರ್ಟಿಸ್ಟ್ ಆಗಿಬಿಟ್ಟು ನಿಂಗೆ ಗೊತ್ತಾ? ಆದರೂ ಇನ್ನೂ ಬೇಕಿತ್ತು. ಅಟ್ಲೀಸ್ಟ್ ನೀವು ಎದ್ಬಿಟ್ಟು ಸ್ಟ್ಯಾಂಡಿಂಗ್ ಓಷನ್ ಕೊಟ್ರಲ್ಲ, ಅದಕ್ಕೋಸ್ಕರ ನಾನು ಅಲ್ಲ, ಈಗ ನಾವು ಸೀನಿಯರ್ಸ್ ಆಗಿ ಕೂತಿರೋದು ನಮ್ಮ ಒಪಿನಿಯನ್ ಹೇಳೋದಕ್ಕಲ್ವಾ. ಸೊ ನನ್ನ ಒಪಿನಿಯನ್ ನಾನು ಹೇಳಿದೆ. ಓಕೆ, ನಿಮ್ಮ ಒಪಿನಿಯನ್ ಮಾಡ್ಕೊಳ್ಳಿ. ಮತ್ತೆ ನಂಗೇನು ಇಷ್ಟ ಆಗಿಲ್ಲ ಆ್ಯಕ್ಚುಲಿ. ಮತ್ತು ನಿನ್ನ ಒಪಿನಿಯನ್ ನೀನು ಹೇಳೋದಾದ್ರೆ ಮತ್ತೆ ನಮ್ಮನ್ನ ಯಾಕೆ ಕೂರಿಸಿದ್ದೀನಿ? ಅಲ್ಲ, ಈಗ ನಿಮ್ಮ ಒಪಿನಿಯನ್ ನಾನು ಹೇಳೋಕ್ಕಾಗತ್ತಾ? ಅಲ್ಲ, ನಮ್ಗೆ ಅನಿಸ್ತು ಗೊತ್ತಾ, ಇನ್ನೂ ಬೇಕಿತ್ತು ಅನಿಸ್ತು. ನೀವು ಸ್ಟ್ಯಾಂಡಿಂಗ್ ಓವೇಷನ್ ಮಟ್ಟಕ್ಕೆ ಹೋದ್ರಲ್ಲ. ಅಲ್ಲ ಮೇಡಮ್, ಇಷ್ಟು ದಿನ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಎಲ್ಲಾನು ಮಾಡಿದ್ರಿ ಅಲ್ವಾ? ಈಗ ಎಷ್ಟು ದಿನ, ಒಂದು ತಿಂಗಳದಿಂದ ಮಾಡ್ತಿದ್ದಾರಲ್ವ ಪ್ರಾಕ್ಟೀಸು? ಒಂದು ಕಾಮನ್ ಸೆನ್ಸ್ ಬಿಡುವ ಮೇಡಮ್ ನಿಮಗೆ? ಸೊ ಅಲ್ಲಿ ಅಷ್ಟೊತ್ತಿಂದ ಅವ್ನು ಹೇಳ್ತಾ ಇದ್ದಾನಲ್ಲಿ, ಅಷ್ಟೊತ್ತಿಂದ ಹೇಳಿದ್ನಲ್ವಾ ನಿಮಗೆ? ಸೊ ಆ ಕಡೆ ನಿಂತ್ಕೊಬಿಡಿ, ಇಲ್ಲಿ ಸೆಂಟ್ರಲ್ ನಿಂತ್ಕೊಳ್ರಿ ಅಂತ ಅಷ್ಟೊತ್ತವರೆಗೂ ಹೇಳಿದ್ನಲ್ವಾ? ಮತ್ತೆ ಏನು ಮೇಡಮ್ ನಿಮಗೆ ನಿಂತ್ಕೊಳ್ಳೋಕೆ? ಸರ್ ಅದು ಮಾಡೋ ಜೋಶಲ್ಲಿ ಅದನ್ನು ಗಮನಿಸಲಿಲ್ಲ ಸರ್, ನಮ್ಮ ಮ್ಯೂಸಿಕ್ಕಿಗೆ. ಅಲ್ಲ ಮೇಡಮ್, ಆ್ಯಕ್ಚುಲಿ ಏನು ಗೊತ್ತಾ, ಇನ್ನೂ ಬೇಕಿತ್ತು. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಚಿದು ಹೇಳ್ತಾ ಇದ್ದಾರೆ, ನೀವು ಮಿಡಲ್ ಬನ್ನಿ ನೀವು ಅಂದರೆ ನಿಮ್ಮ ಏನು ಅಂದ್ಕೊಂಡು ಗೊತ್ತಾ, ನಾವು ಆ ದೇವರೇ ಬರಲಿಲ್ಲ ಅದು. ಆಮೇಲೆ ನೀವು ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡ್ತಿದ್ದೀನಿ ಅಂತ ಹೇಳ್ತಿದ್ರೆ ಏನು ಮೇಡಮ್, ಏನು ಕೆಲಸ ಮಾಡೋದು ಮೇಡಮ್? ನಾನು ಟೀಚರೇ ಸರ್. ಟೀಚರ್ ಮೇಡಮ್? ಹೌದು ಸರ್. ಹಿಂದಿ ಟೀಚರ್ ಆ್ಯಕ್ಚುಲಿ. ಹಿಂದಿ ಟೀಚರ್ ಸರ್. ಹಿಂದಿ ಟೀಚರ್ ಮೇಡಮ್? ಹೌದು ಸರ್. ಮೇಡಮ್, ಮಕ್ಕಳಿಗೆ ಹೇಳ್ಕೊಟ್ಟಂಗಲ್ಲ ಮೇಡಮ್ ಇದು. ಮೇಡಮ್ ಏನು ಗೊತ್ತಾ, ಡ್ಯಾನ್ಸು ಒಂದು 30-40% ಮಾಡಿದ್ರೆ ಇಲ್ಲ ಅಂತಲ್ಲ, ಆ್ಯಕ್ಟಿಂಗಿಂದ ಬೇಕಿತ್ತು. ಎನರ್ಜಿ ನೀವು ತುಂಬ ಆಚೆ ಹೋಗ್ತಾ ಇದ್ರಿ. ನನ್ನ ಪ್ರಕಾರ ಅವ್ರು ಚೆನ್ನಾಗಿ ಮಾಡಿದ್ರು. ಏನು ಅವಾಗಿಂದ ಚೆನ್ನಾಗಿ ಮಾಡೋದು ಅಂತ ಇದನ್ನೇ ಹೇಳ್ತಿದ್ಯಾ ಅವಾಗಿಂದ? ಸರ್ ಇದೊಂದು ಸರಿ ಚಾನ್ಸ್ ಕೊಡಿ ಸರ್. ಏನು ಮೇಡಮ್, ಏನು ಚಾನ್ಸ್ ಕೊಡೋದು ಮೇಡಮ್? ತುಂಬ ಚೆನ್ನಾಗಿ ಮೇಡಮ್ ಏನು ಗೊತ್ತಾ, ನೀವು ನೆಕ್ಸ್ಟು ರೀಚ್ ಆಗಕ್ಕೆ ಆಗಲ್ಲ.
ಸರ್ ಎಕ್ಸ್ಕ್ಯೂಸ್ ಮೀ ನಂಗೆ ಅನ್ಸಿದ್ದು ರೀಚ್ ಆಗೇ ಕಾಲ ಅನ್ಸ್ತು. ಹೇಳಿ ಮೇಡಮ್ ಮಾತಾಡಿ ಮೇಡಮ್. ನಾನು ಆಕ್ಚುಲಿ ನಾನು ಪ್ರೊಫೆಷನ್ ಆಗಿ ನಾನು ಟೀಚರು. ಸ್ಟೇಜ್ ಮೇಲೆ ಬಂದು ನಾನು ಡ್ಯಾನ್ಸ್ ಮಾಡಿದ್ದಿದೆ ಫಸ್ಟ್ ಸರ್. ನನಗೆ ಇದ್ರ ಬಗ್ಗೆ ಏನು ಕೂಡ ಗಂಧ ಗಾಳಿ ಕೂಡ ಗೊತ್ತಿಲ್ಲ. ಇಲ್ಲಿ ಮೇಡಮ್ ಅವರು ನಮಗೆ ಸೆಲೆಕ್ಟ್ ಮಾಡಿಕೊಂಡು ಅವರು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಮತ್ತು ಎಲ್ಲ ಟೀಚರ್ಸು ಕೂಡ ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಮಗೆ ABCD ಕೂಡ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ನಾನು ಸ್ವಲ್ಪನಾರ ಕಲ್ತಿದ್ದೀನಿ ಅಂದರೆ ಇವ್ರ ಕಡೆಯಿಂದ. ಅಲ್ಲ, ನೀವು ABCD ಗೊತ್ತಿಲ್ಲ ಅಂತ MNOP ಹೊರಟವ್ರು ಆ್ಯಕ್ಚುಲಿ. ಅಲ್ಲ ಮೇಡಮ್, ಇಲ್ಲ ನೀವು ಹೇಳಿದ್ರಿ ನಮ್ಗೆ ಏನೂ ಗೊತ್ತಿಲ್ಲ ನಾವು ಬಂದ್ವಿ ಹಂಗೆ ಹಿಂಗೆ, ಮತ್ತೆ ಏನಕ್ಕೆ ಬರಕ್ಕೆ ಹೋದ್ರಿ ಮೇಡಮ್? ಏನೂ ಗೊತ್ತಿಲ್ಲ, ಸರಿ ಆಯ್ತು, ಏನಕ್ಕೆ ಬಂದ್ರಿ ಇಲ್ಲಿ? ನನಗೆ ಡ್ಯಾನ್ಸು ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಸರ್. ಚಿಕ್ಕ ಹುಡುಗಿಯಿಂದನೂ ನಾನು ತುಂಬ ಡ್ಯಾನ್ಸ್ಗೆ ಮತ್ತು ಸ್ಕೂಲಲ್ಲೂ ಕೂಡ ನಾನು ಮಕ್ಕಳಿಗೆಲ್ಲ ಅವಾಗ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಚಿಕ್ಕ ಚಿಕ್ಕ ಕವಿತೆಗಳು ಬರೀತೀನಿ, ಸ್ಮಾಲ್ ಸ್ಟೋರೀಸ್ ಬರೀತೀನಿ. ಇದ್ರ ಕಡೆ ನನಗೆ ಸ್ವಲ್ಪ ನಾನು ಕಲಿಬೇಕು, ಮಾಡಬೇಕು, ಮತ್ತು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಆಯಿತು. ಅದಕ್ಕೋಸ್ಕರ ಇದೊಂದು ಒಳ್ಳೆ ಶೋ ಅಂತ. ನಿಮ್ಮ ಕವನ, ನಿಮ್ಮ ಕವಿತೆ ಎಲ್ಲ ಮನೇಲೇ ಇರಲಿ ಮೇಡಮ್, ಮನೇಲೇ ಮಾಡಿರಿ. ಅದೇ ನಿಮ್ಮ ಟೀಚರ್ಸ್ ಏನಿದೆ ಅದೆಲ್ಲ ನೌಕರಿ ಅಲ್ಲೇ ಮಾಡಿ ಮೇಡಮ್. ಇಲ್ಲಿ ಬಂದು ಈ ರೀತಿ ಮಾಡೋದಲ್ವಾ ಮೇಡಮ್? ತಪ್ಪಲ್ವಾ ಮೇಡಮ್ ಇದು? ಮೇಡಮ್ ನಮ್ಗೆ ಇಲ್ಲಿ ಪರ್ಫಾರ್ಮೆನ್ಸ್ ಬೇಕಷ್ಟೇ ಮೇನ್. ಯಾಕಂದ್ರೆ 23 ಜನ ಸೆಲೆಕ್ಟ್ ಮಾಡ್ಬಿಟ್ಟು 22-23 ಜನ ಪರ್ಫಾರ್ಮೆನ್ಸ್ ಬೇಕಷ್ಟೇ. ನಿನ್ನ ಹೆಸರು ತಗೊಂಡಾದ ತಕ್ಷಣ ಅದು ಚೆನ್ನಾಗಿರತ್ತೆ ನಿನಗೆ? ಇಲ್ಲ ನಮಗೂ ಅದೇ ಅನಿಸ್ತು. ಈಗ ಅವರು ಮೇಡಮ್ ನಾನು ಲೆಫ್ಟ್ ಸೈಡ್ ನೋಡಿ ನಿಮ್ಮ ತರ ಮಿಂಚು ತರ ಅಂದ ತಕ್ಷಣ ನೀವು ರಪ್ ಅಂತ ಫಿದಾ ಆಗ್ಬಿಟ್ರಿ ಅನ್ಸುತ್ತೆ ನಂಗೆ ಅನ್ಸಿದ್ದು. ಅದು ಸ್ಟ್ಯಾಂಡಿಂಗ್ ಓಷನ್ ಬೇರೆ. ಸೀರಿಯಸ್ಲಿ ಸರಿಮ್ಮ ಆಯ್ತು, ನಿನ್ನ ಒಪಿನಿಯನ್ ನಿನಗೆ ಹೇಳೋದಾದ್ರೆ ನೀನೇ ಮಾಡ್ಕೋ. ಏನ್ ಮೇಡಮ್? ಸರಿ ಒಂದ್ಸರಿ ಚಾನ್ಸ್ ಕೊಡಿ. ಎಲ್ಲಿ ಚಾನ್ಸ್? ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಖಂಡಿತ ಚಾನ್ಸ್ ಕೊಡಿ ಸರ್. ನಾನು ಹೇಳ್ತೀನಿ ಮೇಡಮ್, ನೀವೇ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಅಷ್ಟು ಚೆನ್ನಾಗಿ ನಾನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮೇಡಮ್. ನಮಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ನಮ್ಗೆ ಇಷ್ಟ ಮೇಡಮ್, ಆದರೆ ಏನು ಮಾಡೇ ಇಲ್ವಲ್ಲ, ಹೆಂಗೆ ಹೇಳೋಣ ಹೇಳ್ರಿ? ಆ್ಯಕ್ಚುಲಿ ನನಗೆ ಈ ಸರಿ ನಾನು ಸ್ವಲ್ಪ ಟ್ರೈ ಮಾಡಿದ್ದು ಸ್ವಲ್ಪ ಕಡಿಮೆನೇ. ನೆಕ್ಸ್ಟ್ ಫುಲ್ ಎಫರ್ಟ್ ಹಾಕ್ತೀನಿ ಸರ್. ನಾನು ನೀವೇ ಹೊಗಳ್ಬೇಕು ನಮ್ಮನ್ನ, ಆ ಥರ ನಾನು ಟ್ರೈ ಆಗೇ ಆಗ್ತೀನಿ ಸರ್. ಟ್ರೈ ಮಾಡಿ ನೀವು ಮಾಡೋದಿಲ್ಲ, ಒಳ್ಳೆ ಆಕ್ಟರ್ ಆಗಕ್ಕೆ ನಾನು ದಯವಿಟ್ಟು ನನಗೆ ಒಂದು ಅವಕಾಶ ಮಾಡಿಕೊಡಿ. ಮಾಡೋದಿಲ್ಲ ಮೇಡಮ್. ಏನು ಗೊತ್ತಾ ಪ್ರವೀಣ್, ಇವತ್ತು ಮಾಡಿದ್ರಲ್ಲ ಈ ಮಟ್ಟಕ್ಕೆ ರೀಚೇ ಆಗಲ್ಲ ಮೇಡಮ್. ನೆಕ್ಸ್ಟು ಅಲ್ಲ, ಆ ಲೆವೆಲ್ ಮಾಡಿದ್ದಾರೆ ಆ್ಯಕ್ಚುಲಿ ಇವತ್ತು. ಇಲ್ಲ ಮೇಡಮ್, ನಿಜ ನಮ್ಗಂತೂ ಹೇಳ್ತೀನಿ ಮೇಡಮ್. ನಾನು ಮತ್ತೆ ಮಹೇಶ್ ಸರ್ ಆಗಿರ್ಬೋದು ಅಥವಾ ಮಿಂಚು ಬಿಡ್ರಿ, ಮಿಂಚು ನಮ್ಮ ಲೆಕ್ಕಕ್ಕೆ ಇಲ್ಲ. ಯಾಕೆ ಅಂತಂದರೆ ಆ ರೇಂಜಿಗೆ ನಿಮ್ಗೆ ಕಮೆಂಟ್ ಕೊಡ್ತಿದ್ದಾಳೆ ಅಂತಂದರೆ ನೀನು ಏನು ಆ್ಯಕ್ಟಿಂಗ್ ಕಲ್ತಿದ್ಯಾ? ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ರಿ ಮೇಡಮ್. ಮೇಡಮ್ ಇಲ್ಲ, ನಾವು ಅದನ್ನೇ ಹೇಳ್ತಿರೋದು. ABCD ಇಂದ ಕಲ್ತಿಲ್ಲ ಅಂದ್ರೆ ಇದು MNOP ಹೋಗಿದ್ದೀರಾ ಅಂತ ಇದಿಲ್ಲ ಮೇಡಮ್ ನಿಮ್ಗೆ. ಪಾಪ ಅವ್ರು ಸೀರಿಯಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಯೋಗಿತಾ ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಆ್ಯಕ್ಚುಲಿ ನೀವು ನೋಡಿ, ನಿಮ್ಮ ಪ್ರೊಫೆಷನ್ ಟೀಚರ್ ಆದರೂ ಅಲ್ಲಿ ಸ್ಟೂಡೆಂಟ್ಸ್ ಹೇಳ್ಕೊಟ್ರು. ಇಲ್ಲಿ ಎಲ್ಲ ನಿಮ್ಮ ಟೀಚರ್ ಅನ್ನೋದು ಬಿಟ್ಟು ಪರ್ಫಾರ್ಮ್ ಮಾಡಿದ್ದೀರಾ ಮೇಡಮ್. ತುಂಬಾ ಅದ್ಭುತವಾಗಿ ಮಾಡಿದ್ರಿ. ನಿಜ ಮೇಡಮ್, ನಮಗೆ ಹೇಳ್ಕೊಡೋ ಥರ ಇದ್ದೀರಿ ಮೇಡಮ್. ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಒಳ್ಳೆ ಎನರ್ಜೆಟಿಕ್ ಆಗಿ ಮಾಡಿದ್ರಿ ಮೇಡಮ್. ಸೂಪರ್ ಎನರ್ಜಿ ಮೇಡಮ್. ಇಲ್ಲ, ನಾವು ಅವಾಗೇ ಮಾತಾಡ್ಕೊಂಡು ಯೋಗಿತಾ ಮೇಡಮ್ ಅವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸುಮ್ಮನೆ ನಾವು ಒಗ್ಳು ಕಳಿಸ್ಬಿಟ್ರೆ ಏನೋ ಇದಾಗಲ್ಲ ಅಂತ. ಇದೋಣ ಚೆನ್ನಾಗಿ ಮಾಡಿದೆ ಮೇಡಮ್. ನೀವು ಖುಷಿ ಆಯಿತು ನಮಗೆ. ಆ ಡ್ಯಾನ್ಸ್ ಆಗಲಿ, ಪರ್ಫಾರ್ಮೆನ್ಸ್ ಒಂದೇ ನೀವು ಉಪ್ಸ ಅಂತ ಮಾಡೋದು ಬಿಟ್ಟು ಓವರ್ ಆಲ್ ಸೂಪರ್ ಆಗಿತ್ತು ಆ್ಯಕ್ಚುಲಿ. ಯಾಕಂದ್ರೆ ನೀವು ಎಕ್ಸೈಟ್ಮೆಂಟ್ ಮಾಡಿದ್ದು ಒಂದು ಅನಿಸ್ತು. ನಾವು ಅದೇ ಮಾತಾಡ್ಕೊಂಡು ಎಕ್ಸೈಟ್ಮೆಂಟ್ಗೆ ಈ ಏಜಲ್ಲೂ ಪಾಪ ಮಾಡಿದ್ರಿ. ಅದ್ಭುತವಾಗಿತ್ತು, ತಲೆ ಕೆಡ್ಸ್ಕೊಂಬೇಡಿ. ಬೆಸ್ಟ್ ಆಫ್ ಲಕ್ ಅಂಡ್ ವೆಲ್ಕಮ್ ಟು ದ ಮಹಾನ್ ಕಿಲಾಡಿ ಶೋ. ಅಲ್ಲ, ಬೆಸ್ಟ್ ಆಫ್ ಲಕ್ ಅಲ್ಲ, ಆಲ್ ದ ಬೆಸ್ಟ್. ಬೆಸ್ಟ್ ಆಫ್ ಲಕ್ ಆಫ್ ಆಗ್ಬಿಡುತ್ತೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಈಗ ನಮ್ಮ ಸೀನಿಯರ್ಸ್ ಎಲ್ಲ ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂದಮೇಲೆ ನಮ್ಮ ಯೋಗಿತಾ ಮ್ಯಾಮ್ ಫೇಮಸ್ ಸ್ಟೆಪ್ ನ ಮಾಡ್ಲೇಬೇಕು ಅಲ್ವಾ ಮ್ಯಾಮ್? ನಮ್ಮೆಲ್ರಿಗೂ ನೀವು ಡ್ಯಾನ್ಸ್ ಮಾಡಿ ತುಂಬಾ ಇಷ್ಟ ಆಗಿದೆ. ಸೊ ನಮ್ಮೆಲ್ರಿಗೂ ನೀವು ಆ ಸ್ಟೆಪ್ ನ ಹೇಳ್ಕೊಡ್ಲೇಬೇಕು. ನಾನು ಪ್ರವೀಣ ಹೋಗೋಣ, ಇಬ್ರು ಡ್ಯಾನ್ಸ್ ಫುಲ್ ರೆಡಿ. ಏನ್ ನೋಡಲಿ ಸ್ಟೇಜ್ ಮೇಲೆ ಅಕ್ಕ ತೆಗಿ ಕಣ್ಣ ಕಾಣ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಾಕಾಗಿದೆ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗೂ ಸೇರಿ. Ready?